ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸದ್ಗುರು ನರಸಿಂಹಪ್ರಭು ದೇವಾಯ ನಮಃ. ಹರಿ ಓಂ. ಎಲ್ಲ ಆತ್ಮ ಜೊತೆಗೆ ಸಾಷ್ಟಾಂಗ ಪ್ರಣಾಮಗಳು ಹಾಗೂ ಗೀತಾ ಸತ್ಸಂಗಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಇಂದು ನಾವು ಭಗವದ್ಗೀತೆಯ 4ನೇ ಅಧ್ಯಾಯ 26ನೇ ಶ್ಲೋಕದಿಂದ 30ನೇ ಶ್ಲೋಕದವರೆಗೂ ಮನನ ಮಾಡೋಣ. 26ನೇ ಶ್ಲೋಕ. ಶ್ರೋತ್ರಾದಿ ಇಂದ್ರಿಯಾಣ್ಯನ್ಯೇ ಸಂಯಮಾಗ್ನಿಷು ಜುಹ್ವತಿ ಶಬ್ದಾದೀನ್ ವಿಷಯಾನ್ಯ ಇಂದ್ರಿಯಾಗ್ನಿಷು ಜುಹ್ವತಿ. ಇದರ ಅರ್ಥ, ಕೆಲವರು ಯೋಗಿಗಳು ಕಿವಿಯಂತಹ ಇಂದ್ರಿಯಗಳನ್ನು ಸಂಯಮದ ಬೆಂಕಿಗೆ ಸ್ವನಿಯಂತ್ರಣದಿಂದ ಅರ್ಪಿಸುತ್ತಾರೆ. ಇನ್ನು ಕೆಲವರು ಶಬ್ದದಂತಹ ಇಂದ್ರಿಯ ವಸ್ತುಗಳನ್ನು ಇಂದ್ರಿಯಗಳ ಬೆಂಕಿಗೆ ಬ್ರಹ್ಮನಿಗೆ ಅರ್ಪಿಸುತ್ತಾರೆ. ವಿಜಯಲಕ್ಷ್ಮಿ ಅವರಿಗೆ ಇಲ್ಲಿ ಇಂದ್ರಿಯ ಸಂಯಮ ಮತ್ತು ಮನಸ್ಸಿನ ಸಾಮ್ಯವನ್ನು ಯಾವ ರೀತಿಯಲ್ಲಿ ಮಾಡುವುದು ಅಂತ ಹೇಳಿ ಇಲ್ಲಿ ಶ್ರವಣ ಪ್ರಕ್ರಿಯೆ ಅಂದ್ರೆ ಇಲ್ಲಿ ಶ್ರವಣ ಅಂದ್ರೆ ನಾವು ಏನಂತ ತಿಳ್ಕೊಬೇಕಿಲ್ಲ. ನಾವು ಈಗ ದೇವ್ರ ನಾಮ ಜಪ ಅಂತ ತಿಳ್ಕೊಂಡ್ ಕೇಳ್ತೇವಲ್ಲ, ಈಗ ನಾವು ಈಗ ಆತ್ಮಜ್ಞಾನ ಕೇಳೋದು ಒಂದು ಶ್ರವಣನ ಈ ರೀತಿ ತಿಳ್ಕೊಬೇಕಾ, ಅಥವಾ ಇದನ್ನ ಒಂದು ಸಂಯಮ ಅಲ್ಲ. ಶ್ರೋತ್ರಾದಿ ಅಂತಂದ್ರೆ ಇವಾಗ ಕಿವಿ ಶ್ರೋತ್ರ ಅಂತಂದ್ರೆ ಹಾಗೆ 5 ಇಂದ್ರಿಯಗಳನ್ನ ಅವ್ರು ಹೇಳ್ತಾ ಇರೋದು. 5 ಇಂದ್ರಿಯ ಅಂದ್ರೆ ಇಂದ್ರಿಯಗಳನ್ನ ಹೇಳ್ತಾ ಇದ್ದಾರೆ. ಅವನು ಸಂಯಮ. ಶಬ್ದಾದೀನ್ ವಿಷಯ ಅಂತಂದ್ರೆ ಶಬ್ದ ಅನ್ನೋದು ಶಬ್ದ, ಸ್ಪರ್ಶ, ಆಮೇಲೆ ಇದು ರೂಪ, ರಸ, ಗಂಧ, ಇವು 5 ಶಬ್ದ, ಸ್ಪರ್ಶ, ರಸ, ರೂಪ, ಗಂಧ ಇಲ್ಲಿ ಹೇಳ್ತಾ ಇರೋದು. ಇಲ್ಲಿ ಮೊದಲನೇ ಸಾಲಿನಲ್ಲಿ ಹೇಳ್ತಾ ಇರೋದು, ಮೊದಲನೇ ಪಾದದಲ್ಲಿ ಹೇಳ್ತಾ ಇರೋದು ಶ್ರೋತ್ರಾದಿಗಳು ಅಂದ್ರೆ ಇಂದ್ರಿಯಗಳ ವಿಷಯವನ್ನ ಹೇಳ್ತಾ ಇದಾರೆ. ಅದನ್ನ ಅವರು ಸಂಯಮದ ಅಗ್ನಿಯಲ್ಲಿ ಸಮರ್ಪಣೆ ಮಾಡ್ತಾರೆ ಅಂತ. ಅಂದ್ರೆ ಇದು ಸಾಧಕನಾದವನು ಪಂಚೇಂದ್ರಿಯಗಳ ಪಂಚೇಂದ್ರಿಯಿಂದ ಅನುಭವ ಆಗ್ತಕ್ಕಂತ ಈ ಶಬ್ದ, ಸ್ಪರ್ಶ, ರಸ, ರೂಪ, ಪಂಚೇಂದ್ರಿಯಗಳೇ ಪಂಚೇಂದ್ರಿಯಗಳನ್ನೇ ಹೇಳ್ತಾ ಇದ್ದಾರೆ. ಇವನ್ನ ಯಜ್ಞಕ್ಕೆ ಹಾಕೋದು ಅಂತ ಹೇಳಿ. ಯಜ್ಞಕ್ಕೆ ಹಾಕೋದು ಅಂದ್ರೆ ಹೇಗೆ? ಅಂದ್ರೆ ನಾವು ದೇವರದ ಒಂದು ನಾಮ ಹಾಕೋಕ್ಕಾಗತ್ತೆ ಆಗೋದಿಲ್ಲ ಅಂದ್ರೆ ಇದ್ರ ಅರ್ಥ ಅವ್ರು ಏನ್ ಹೇಳ್ತಿದ್ದಾರೆ ಅನ್ನೋದನ್ನ ನಾವು ವಿಚಾರ ಮಾಡ್ಬೇಕಾಗಿರೋದು. ಅದನ್ನೇ ಅಂದ್ರೆ ಈಗ ನಾವು ಈಗ ದೇವ್ರ ನಾಮ ಜಪ ಮಾಡೋದು, ಆಮೇಲೆ ಈ ಜ್ಞಾನವನ್ನ ತಿಳ್ಕೊಳ್ಳೋ ಒಂದು ಶ್ರವಣ ಮಾಡುವುದು. ಇನ್ನೊಂದು ಏನಂತ ಹೇಳ್ಬೋದಮ್ಮ, ಈಗ ಹರಿದಾಸರು ಹೇಳಿದಂತಹ ಪದಗಳು, ಮತ್ತೆ ಈಗ ಸಂಕೀರ್ತನೆಗಳು, ಭಜನೆಗಳು, ಈ ಕೃಷ್ಣನ ಪ್ರಜ್ಞೆಯಲ್ಲಿ ಇರ್ತಕ್ಕಂಥವ್ರು ಏನ್ ಮಾಡ್ತಾರ, ಹರೇ ಕೃಷ್ಣ ಹರೇ ರಾಮ ಅಂತ ಸತತವಾಗಿ ಹೇಳ್ತಾನೆ ಇರ್ತಾರ. ಅವ್ರಿಗೆ ಇದನ್ನ ಬಿಟ್ರೆ ಮತ್ತೆ ಬೇರೆ ಕಡೆ ಗಮನನೇ ಇರೋದಿಲ್ಲ. ಇಂಥವಿಲ್ಲ ಈ ರೀತಿ ಹೇಳೋ ಒಂದು ಜ್ಞಾನ ಇದೇನಿದೆಯಲ್ಲಮ್ಮ, ದೇವರ ಒಂದು ನಾಮಗಳನ್ನ ಹೇಳೋದ್ರನ್ನೇ ಅದನ್ನೇ ಶ್ರವಣ ಅಂತ ಹೇಳೋದು. ಅದ್ರಲ್ಲಿ ಅದ ಒಂದು ಯಜ್ಞ ಅಂದ್ರೆ ಅದನ್ನು ಒಂದು ಇವಾಗ ಏನೋ ಕೇಳ್ತೀವಿ, ನಮ್ಗೆ ಅದರಲ್ಲಿ ಒಂದು ಆಕರ್ಷಣೆ ಅನ್ನೋದು ಇರುತ್ತೆ ಅಲ್ವಾ. ನಾವು ಆಕರ್ಷಣೆಯಿಂದ ತಪ್ಪಿಸ್ಕೊಳ್ಬೇಕಾದ್ರೆ ನಾವು ಹೀಗೆ ಭಗವಂತನ ಹಿಡ್ಕೊಳ್ಬೇಕು. ಓಹೋ, ಅಂದ್ರೆ ಈ ಹೊರ ಪ್ರಪಂಚದ ವಿಷಯಗಳ ಬಗ್ಗೆ, ನಾವು ವಾಸನೆಗಳ ಬಗ್ಗೆ ಏನ್ ಕಿವಿಗೊಟ್ಟು ಕೇಳ್ತೇವಿ, ಅದರಿಂದ ನಾವು ನಮ್ಮ ಮನಸ್ಸನ್ನ ನಿಗ್ರಹ ಮಾಡ್ಕೋಬೇಕು. ಅದ್ರಲ್ಲಿ ಈ ಸಂಯಮ ಅನ್ನೋ ಅಗ್ನಿಯಲ್ಲಿ ನಾವು ಅದನ್ನ ಹಾಕ್ಬೇಕು. ಹಾಕಿದಾಗ ಅದೆಲ್ಲ ಕ್ಲೀನ್ ಆಗ್ತಾ ಹೋಗುತ್ತೆ. ಆ ಒಂದು ಆಕರ್ಷಣೆ ಅನ್ನೋದ್ರಲ್ಲಿ ಇರಲ್ಲ ಅಂತ ಇರೋದಿಲ್ಲ. ಅವಾಗ ಮನಸ್ಸು ಸ್ವಚ್ಛ ಆಗ್ತೈತಿ, ಆಗ್ತೈತಿ. ಇವಾಗ ಹಿಂದಿನ ಶ್ಲೋಕದಲ್ಲಿ ಇವಾಗ 12 ರೀತಿಯ ಯಜ್ಞಗಳನ್ನ ಹೇಳ್ತಾ ಇದ್ದಾರೆ. ಹಿಂದಿನ ಶ್ಲೋಕದಲ್ಲಿ ನಾವು ಇದರಲ್ಲಿ ಸತ್ಸಂಗದಲ್ಲಿ 2 ರೀತಿಯ ಯಜ್ಞಗಳನ್ನ ನೋಡಿದ್ವಿ. ದೇವಯಜ್ಞ ನೋಡಿದ್ವಿ, ಮತ್ತೆ ಋಷಿ ಯಜ್ಞ, ಬ್ರಹ್ಮಯಜ್ಞ ನೋಡಿದ್ವಿ. ಅವೆರಡು
ಈಗ ಮುಂದುವರಿಸಿ ಇವಾಗ 10 ಯಜ್ಞಗಳು ಇವತ್ತಿನ ಇದರಲ್ಲಿ ಶ್ಲೋಕಗಳಲ್ಲಿ ಬರುತ್ತೆ. ಇದರಲ್ಲಿ ಹೀಗೆ ಇವಾಗ 2 ಹೇಳ್ತಾ ಇದ್ದಾರೆ. ಈಗ ಶ್ರವಣ ಯಜ್ಞ. ಇಂದ್ರಿಯಗಳ ವಿಷಯಗಳನ್ನ ಹೇಗೆ ನಾವು ಯಜ್ಞ ಮಾಡೋದು ಅಂತಂದ್ಬಿಟ್ಟು. ಅದೇ ಈ ಶ್ರವಣ ಪ್ರಕ್ರಿಯೆಯಿಂದ ಪರಿಪೂರ್ಣವಾದಂತ ಒಬ್ಬ ಯೋಗಿ ಆಗ್ಬೇಕು ಅಂತ. ಹೌದ್ರಿ? ಅಂದ್ರೆ ಆಮೇಲೆ ನಾವು ಸಂಯಮ ಅನ್ನೋದೇ ಅಗ್ನಿ. ಅಗ್ನಿ. ಏನ್ ಭೌತಿಕವಾಗಿ ಮಾಡುವಂತಹದ್ದು ಏನೋ ಒಂದು ವೇದಗಳಲ್ಲಿ ಹೇಳಿರುವಂತಹದ್ದು ಯಜ್ಞ ಅಂದ್ರೆ ಯಜ್ಞ ಕುಂಡ ಇರುತ್ತೆ, ಅದರಲ್ಲಿ ಹವಿಸ್ಸು ಹಾಕ್ತಾರೆ, ಮತ್ತೆ ಯಜ್ಞ ಮಾಡೋ ಒಬ್ಬ ಇರ್ತಾನೆ, ಮತ್ತೆ ದೇವತೆಗಳಿಗೆ ನಾವು ಅರ್ಪಣೆ ಮಾಡುವಂತಹದ್ದು ಅದು ಯಜ್ಞ. ಅದು ಭೌತಿಕವಾಗಿ ಮಾಡುವಂತಹದ್ದಲ್ಲಮ್ಮ, ಇದು ಒಂದ್ ರೀತಿ ಮಾನಸಿಕವಾಗಿ ಇರೋದಿದೆ. ಇದು ಶ್ರವಣ ಅಂದ್ರೆ ಮಾನಸಿಕವಾಗಿರ್ತಕ್ಕಂಥದ್ದು. ಅಲ್ಲಿ ಏನಾಗುತ್ತೆ ಅದು ನಾನು ಭೌತಿಕವಾಗಿ ಅದನ್ನ ಅರ್ಪಣೆ ಮಾಡಿದ್ರೆ ನಮ್ಗೆ ಏನೋ ಒಂದು ಸಿಗುತ್ತೆ. ಅದು ಕಾಮ್ಯ ಕರ್ಮ ಪ್ರಸಾದ ಸಿಗುತ್ತೆ. ಹಾ, ಆಮೇಲೆ ಇನ್ನೊಂದು ಅಂದ್ರೆ ಸಿಗುತ್ತೆ. ಇವಾಗ ನಾವು ಈ ಒಂದು ಇಂದ್ರಿಯಗಳನ್ನ ಸಂಯಮ ಅನ್ನುವಂತಹ ಅಗ್ನಿಯಲ್ಲಿ ಅರ್ಪಣೆ ಮಾಡಿದ್ರೆ, ಯಾಕೆ ಅಂದ್ರೆ ನಾನು ಶುದ್ಧಿ ಆಗ್ಬೇಕು, ಅದಕ್ಕೋಸ್ಕರ ಇಂದ್ರಿಯಗಳು ಹೇಳ್ದಂಗೆಲ್ಲ ಕೇಳದೆ ಸಂಯಮ ಅನ್ನೋ ಅಗ್ನಿಯಲ್ಲಿ ನಾನು ಹಾಕಿದಾಗ ನನಗೇನ್ ಸಿಗುತ್ತೆ, ಏನ್ ಸಿಗುತ್ತೆ ಹೇಳಿ, ಅವಾಗ ಶುದ್ಧವಾಗ್ತೀನಿ, ಶಾಂತಿ ಸಮಾಧಾನ ಸಿಗುತ್ತೆ. ಆಗ ನಿಯಂತ್ರಣ, ಯಾವಾಗ ನನ್ಗೆ ನಿಯಂತ್ರಣ ಮಾಡಕ್ಕೆ ಬಂತು ಅವಾಗ ನಾನು ಅವುಗಳ ಮಾತ್ರ ಕೇಳಲ್ಲ, ನಾನು ಹೇಳಿದಾಗೆ ಅವು ಕೇಳೋ ಆ ರೀತಿಯಲ್ಲಿ ಅವುಗಳ ಹತೋಟಿಯಲ್ಲಿ ಇಟ್ಕೊಳ್ತೀನಿ ಅಲ್ವಾ. ಅದು ಸಿಗುವಂತಹ ಯಜ್ಞದಿಂದ ಸಿಗುವಂತಹ ಫಲ. ಅದೇ ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ ಅಂತ ತಿಳಿದು ನಾನು ಸಚ್ಚಿದಾನಂದ ಸ್ವರೂಪ ಅಂತ ಏನ್ ಹೇಳ್ತಿರ್ತವಲ್ಲಮ್ಮ, ಅದೇ ರೀತಿ ತಿಳ್ಕೊಂಡು ಅವಾಗ ನಮ್ಮ ಮನಸ್ಸನ್ನ ನಮ್ಮ ನಿಯಂತ್ರಣದಲ್ಲಿ ಇಟ್ಕೋಬೇಕು. ಈಗ ಶಮ ದಮ ಅಂತ ಬಂತಂದ್ರೆ ಹೇಳ್ತಾ ಇರೋದು ಇಂದ್ರಿಯಗಳ ವಿಷಯನ ಹೇಳ್ತಾ ಇದ್ದಾರೆ. ಹೇಳ್ತಾ ಇದಾರೆ. ಅದೇ ರೀತಿ ಇಂದ್ರಿಯಗಳನ್ನ ನಿಯಂತ್ರಿಸಿಕೊಂಡು ಒಬ್ಬ ಯೋಗ್ಯ ಗುರುವಿನ ಒಂದು ಮಾರ್ಗದರ್ಶನದಲ್ಲಿ ನಾವು ಈ ಇಂದ್ರಿಯ ಸುಖದಿಂದ ದೂರವಾಗಿರ್ಬೇಕು. ಅಂದ್ರೆ ಮನಸ್ಸನ್ನ ನಿಯಂತ್ರಣದಲ್ಲಿ ಇಟ್ಕೋಬೇಕು. ಇದನ್ನೇ ನಾವು ಇಲ್ಲಿ ಎರಡನೇ ಇದ್ರಲ್ಲಿ ಸಾಲಿನಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಶಬ್ದಾದೀನ್ ವಿಷಯನ್ಯ ಅಂತಂದ್ರೆ ಶಬ್ದಾದಿ ವಿಷಯಗಳು ಅಂದ್ರೆ ವಿಷಯಗಳು, ಹೊರಗಡೆ ವಿಷಯಗಳಿಗೆ ಎಷ್ಟು ಬರುತ್ತೆ, ಇಂದ್ರಿಯಗಳು 5 ಇದೆ, ಹಾಗೆ ವಿಷಯಗಳು 5 ಇದೆ ಅಲ್ವಾ. ಆ ವಿಷಯಗಳನ್ನ ಏನ್ ಮಾಡತ್ವೆ, ಅವು ಬರುತ್ತವೆ, ಏನು ಮನಸ್ಸನ್ನ ಎಳ್ಕೊಂಡ್ ಹೋಗುತ್ತವೆ, ಚೆಲ್ಲಾಟ ಆಡುತ್ತವೆ. ಅದಕ್ಕೆ ಏನು ಅವನ್ನ ಭಸ್ಮ ಮಾಡ್ಬೇಕು. ಸಂಯಮ ಅನ್ನುವ ಅಗ್ನಿಯಲ್ಲಿ ಭಸ್ಮ ಮಾಡ್ಬಿಟ್ಟಾಗ ಮನಸ್ಸಿನಲ್ಲೇ ನಿಯಂತ್ರಣ ಮಾಡಿದಾಗ ಅವು ನಮ್ಮನ್ನ ಏನು ಮಾಡ್ಲಾರ್ವೋ, ನಾವು ಅವುಗಳನ್ನ ಹತೋಟಿಯಲ್ಲಿ ಇಟ್ಕೊಳ್ತೀವಿ. ಇದನ್ನ ನಾವು ಅಭ್ಯಾಸ, ಈಗ ಸಾಕಷ್ಟು ನಾವು ವಯಸ್ಸಾಗ್ತಾ ಆಗ್ತಾ ಸಾಕಷ್ಟು ಕಲ್ತಿರ್ತೀವಿ, ಆದ್ರೂ ಈ ಭಗವದ್ಗೀತೆ ಅನ್ನೋದನ್ನ ಕಲ್ತಾಗ ನೋಡಿದಾಗ ಅದು ಎಷ್ಟು ಒಳ್ಳೇದು. ನಾವು ಜೀವನ ಮಾಡ್ಬೇಕಾದ್ರೂ ಅವೆಲ್ಲ ಒಳ್ಳೆ ದಾರಿಲಿ ನಡಿಬೇಕು ಅಂತಂದ್ರು ಇವೆಲ್ಲಾನು ಇದ್ದೇ ಇರುತ್ತೆ ಅಲ್ವಾ, ನಾವು ಪಾಲಿಸ್ತೀವಿ ಅಲ್ವಾ, ಇನ್ನೂ ಗಟ್ಟಿ ಆಗತ್ತೆ ಇವೆಲ್ಲ ನೋಡಿದಾಗ. ನಮ್ಮಲ್ಲಿ ಇರುವಂತಹ ಒಳ್ಳೆಯ ಗುಣಗಳೆಲ್ಲಾನು ತುಂಬಾ ಗಟ್ಟಿ ಆಗುತ್ತೆ. ಇವೆಲ್ಲಾನು ಯಾರು ನಮ್ಮ ಇಂಡಿಯನ್ ಸೊಸೈಟಿಲಿ ಪಾಲಿಸದೆ ಯಾರು ಇಲ್ಲ, ಬೇರೆ ಕಡೆನೂ ಪಾಲಿಸದೆ ಇರಲ್ಲ, ಎಲ್ಲಾ ಕಡೆನೂ ಇದ್ದೇ ಇರುತ್ತೆ. ಅದು ಮನುಷ್ಯನಿಗೆ ಅಂತರ್ಗತವಾಗಿರುವಂತಹ ವಿಷಯ. ನಾನು ಹೀಗ್ ನಡ್ಕೊಬೇಕು ಅನ್ನೋದು ಇದ್ದೇ ಇರುತ್ತೆ. ಕೆಲವರಿಗೆ ಇರಲ್ಲ ಅಷ್ಟೇ, ಆ ಸಂಯಮ ಅನ್ನೋದು ಇರಲ್ಲ. ಸಾಕಷ್ಟು ಮಟ್ಟಿಗೆ ಎಲ್ರು ಸಂಯಮಿಗಳಾಗಿರ್ತಾರೆ, ಕೆಲವರಿಗೆ ನಿಯಂತ್ರಣ ಇರಲ್ಲ. ಈ ಅಲ್ಪ ಸ್ವಲ್ಪ ಕಲ್ಮಶ ಇದ್ರು ಅದನ್ನು ಶುಚಿ ಮಾಡ್ಕೊಳ್ಳೋದಿಕ್ಕೆ ಇದೆಲ್ಲ ತಿಳ್ಕೊಳ್ಳೋದ್ರಿಂದ ಸಾಧ್ಯ ಆಗುತ್ತೆ. ಹೌದು, ಪರಿಪೂರ್ಣ ಸ್ವಚ್ಛ ಆಗ್ಬೇಕು ಅಂತ ಅದನ್ನ ಮನಸ್ಸಿಟ್ಟು ಮಾಡ್ತೀವಿ. ಮೊದ್ಲು ಗೊತ್ತಿಲ್ಲದೆ ನಾವು ಮನೇಲಿ ದೊಡ್ಡವ್ರು ಹೇಳಿದ್ರು ಅವಾಗ
ನಾವು ಪರಿಪಾಲಿಸ್ತೀವಿ. ಹೌದು, ಈ ಆಕರ್ಷಣೆಗಳಿಗೆಲ್ಲ ಒಳಗಾಗ್ಬಾರ್ದು ಅಂತ ದೊಡ್ಡವ್ರು ಹೇಳಿರ್ತಾರೆ. ಅದನ್ನ ನಂಬ್ಕೊಂಡು ನಾವು ಹೌದು ನಮ್ಗೆ ಕೆಟ್ಟದಾಗತ್ತೆ, ಅದಕ್ಕೋಸ್ಕರ ನಾವು ನಮ್ಮ ಅಪ್ಪ ಅಮ್ಮ ಹೇಳಿದ್ದನ್ನ ನಾವು ಕೇಳ್ಬೇಕು ಅಂತ ಪಾಲಿಸ್ಕೊಂಡ್ ಬಂದಿರ್ತೀವಿ. ಆದ್ರೆ ಈ ಹಾ ಶಾಸ್ತ್ರಗಳನ್ನ ಕೇಳಿ ತಿಳ್ಕೊಂಡಾಗ ನಮ್ಗೆ ಎಷ್ಟು ಗಟ್ಟಿ ಆಗತ್ತೆ ಅಲ್ವಾ? ಆಮೇಲೆ ಎಷ್ಟು ಹೌದು. ಮನಸ್ಸು ಉಲ್ಲಾಸವೂ ಆಗತ್ತೆ. ಆ ಸ್ವಚ್ಛ. ನಾನು ಇದನ್ನ ಹಾ ಸ್ವಚ್ಛ ಅದೇ. ಮಾಡ್ಕೊಂಡಿದೀನಿ, ನಾನು ಮಾಡ್ಕೊಳ್ತಾ ಹಾ ಇದ್ದೀನಿ, ಮಾಡ್ಕೊಳ್ತೀನಿ, ಮಾಡ್ಕೊಳ್ಬಲ್ಲೆ ಹ್ಮ್. ಅಂತ ತಿಳ್ಕೊಂಡಾಗ ಎಷ್ಟೊಂದು ಮನಸ್ಸಿಗೆ ಹಿತ ಅನ್ಸುತ್ತೆ ಅಲ್ವಾ? ಅದನ್ನ ಹೌದು. ಶುದ್ಧಿ ಮಾಡ್ಕೊಂಡು ಆಮೇಲೆ ಕೊನೆಗೆ ಜ್ಞಾನವನ್ನು ಪಡ್ಕೊಂಡ್ರೆ, ಆತ್ಮಜ್ಞಾನವನ್ನು ಪಡ್ಕೊಂಡ್ರೆ ಅದೇ ಯಾವಾಗ ಮುಕ್ತಿ. ಮನಸ್ಸು ಶುದ್ಧಿ ಆಯ್ತು ಅವಾಗ್ಲೇನೆ ಆತ್ಮಜ್ಞಾನ ಶುರು ಆಗ್ತೈತಿ ಬರೋದಕ್ಕೆ. ಹಾ ಇದೇ ರೀತಿ ಇವನ್ನೆಲ್ಲ ಈ ಒಂದು ಸಂಯಮ ರೀತಿಯಲ್ಲಿ ಬದುಕಬೇಕು ಅನ್ನೋದು ಒಂದು ಹೇಳ್ಕೊಡ್ತಾ ಇದ್ರು. ಹ್ಮ್ ಆ, ಬೇರೆ ಯಾರಾದ್ರೂ ಏನಾದ್ರು ಕೇಳೋದಿದ್ಯಾ? ಹರಿ ಓಂ ಸಂಧ್ಯಾಜಿ. ಅಮ್ಮ ಹರಿ ಓಂ ಹರಿ ಓಂ. ಹಾ ಇವ್ರು ಕೇಳ್ರಿ. ನಮಸ್ತೆ. ನೋಡಿ ಸಂಧ್ಯಾಜಿ ನಿಮ್ ಮಾತು ಕೇಳ್ಬೇಕು ಅಂತ ಅಂತಿದ್ದಾರೆ ಇವರು ವಿಜಯಲಕ್ಷ್ಮಿ ಅವರು. ಅದೇ ಅದೇ ಅನ್ಕೊಂಡೆ ಅಂದ್ರೆ ಇದು ಇಂದ್ರಿಯ ಅಂದ್ರೆ ಯಾವ ಕಡೆ ವಸ್ತುವಿನ ಕಡೆಗೆ ಹರಿದು ಹೋಗೋದನ್ನ ತಡೆಗಟ್ಟಬೇಕು ಅಂತ ಅಲ್ವಾ? ಇಂದ್ರಿಯಗಳು ವಿಷಯ ವಸ್ತುಗಳ ಕಡೆಗೆ ಹೋಗೋದನ್ನ ಕಂಟ್ರೋಲ್ ಮಾಡ್ಬೇಕು, ಹಿಡಿಬೇಕು ಅಂತ. ಅಂದ್ರೆ ಸಾಧಾರಣವಾಗಿ ಯಾವುದೇ ಇಂದ್ರಿಯಗಳು ಬಾಹ್ಯ ವಸ್ತುವಿನ ಕಡೆಗೆ ವಾಲ್ಕೊಳ್ಳೋದು ಸಹಜಾನೇ, ಮನಸ್ಸು ಆ ಕಡೆಗೆ ಎಳಿತಾ ಇರುತ್ತೆ. ಆದ್ರೆ ಯೋಗಿ ಆದವನು ಅದನ್ನ ನಿಗ್ರಹಿಸೋದನ್ನ ತುಂಬಾ ಚೆನ್ನಾಗಿ ಕಲ್ತು ಬಿಟ್ಟಿರ್ತಾರೆ. ಯಾವಾಗ ಅವ್ರಿಗೆ ಪಂಚೇಂದ್ರಿಯಗಳನ್ನ ಒಂದು ಹಿಡಿತದಲ್ಲಿ ಇಟ್ಕೋಬಹುದು, ಹಂಗೆ ಇಟ್ಕೊಳ್ಳೋದ್ರಿಂದ ಅವ್ರು ಕಲ್ತಿರೋದ್ರಿಂದ ಅವ್ರಿಗೆ ಅದು ಸುಲಭವಾಗಿರುತ್ತೆ. ಆದ್ರೆ ನಮ್ಮಂತವ್ರು ಇನ್ನು ಸಂಸ್ಕಾರ, ಅವ್ರಿಗೆ ಅವಾಗ ಅದರಿಂದ ಸಂಸ್ಕಾರನು ಉಂಟಾಗ್ಬಿಡುತ್ತೆ. ಆದ್ರೆ ನಮ್ಮಂತವ್ರು ಕೇಳೋದು, ನೋಡೋದು, ಮುಟ್ಟೋದು, ಮೂಸೋದು, ಈ ರುಚಿ ನೋಡೋದು, ಈ ಪಂಚೇಂದ್ರಿಯಗಳಿಗೆ ಸಂಬಂಧಪಟ್ಟ ಈ ಐದನ್ನುವೆ ನಾವು ಇದರಿಂದ ತಪ್ಪಿಸ್ಕೊಂಡು ಹೋಗಕ್ ಆಗಲ್ಲ. ನಾವು ಸಹಜವಾಗಿ ಇನ್ನು ನಮ್ಗೆ ಅಷ್ಟೊಂದು ಪರಿಪೂರ್ಣತೆ ಬಂದಿಲ್ದೇ ಇರೋದ್ರಿಂದ ನಾವು ವಿಷಯ ವಸ್ತುಗಳಿಗೆ ವಾಲೋದು ಸಹಜ. ಹಂಗಾಗಿ ಎರಡು ಕೈ, ಒಂದು ವಿಷಯ ವಸ್ತು ಮತ್ತೊಂದು ಇಂದ್ರಿಯ ನಿಗ್ರಹ, ಇದು ಎರಡು ಸೇರ್ಬಿಟ್ಟಾಗ ಚಪ್ಪಾಳೆ ಅಂತ ಅಲ್ವಾ ಇಲ್ಲಿ ಹೇಳಿರೋದು. ಅದ್ನೇ ಸ್ತೋತ್ರ ಮೊದಲಾದ ಇಂದ್ರಿಯಗಳ ಸಂಯಮ ಹೌದು, ಇದು ಇಂದ್ರಿಯಗಳ ನಿಗ್ರಹ ಮಾಡ್ಬೇಕು. ಆಮೇಲೆ ಮಾಡ್ದೆ ಈ ಎರಡು ವಿಷಯ ಕೈ ಸೇರಿದ್ರೆ ವಸ್ತುಗಳನ್ನ ಚಪ್ಪಾಳೆ. ಹಾ ಅವುಗಳು ಉಂಟು ಅಂತಾರಲ್ಲ. ಮಾಡುವಂತಹ ಮನಸ್ಸನ್ನ ಕಲಕತ್ವೆ. ಅವು ಇಂದ್ರಿಯ ವಿಷಯಗಳು ಏನಿರುತ್ತೆ, ವಿಷಯಗಳೆಲ್ಲನೂ ಮನಸ್ಸನ್ನ ಕಲಕುತ್ತೆ. ಆ ಹೌದು. ಕಲಕೋದಕ್ಕೆ ಬಿಡದೇ ಇರೋ ಹಾಗೆ ನಿಯಂತ್ರಣ ಮಾಡೋದು, ಸಂಯಮ ಮಾಡೋದೇ. ಆ ಸಂಯಮ ಇನ್ನು ಅನ್ನುವ ಕೆಲವರು ಅಗ್ನಿಯಲ್ಲಿ ಅದನ್ನ ಭಸ್ಮ ಮಾಡ್ಬಿಡ್ಬೇಕು ಇನ್ನು ಅಂತ. ಕೆಲವರು ಈ ಅಗ್ನಿಯಲ್ಲಿ ಶಬ್ದನೇ ಮುಂತಾದ ವಿಷಯನ ಅರ್ಪಿಸ್ತಾರೆ. ಇನ್ನು ಕೆಲವ್ರಿಗೆ ನಮ್ಮ ಜ್ಞಾನಿಗಳು ಏನ್ ಮಾಡ್ತಾರೆ, ವಿಷಯ ವಸ್ತುಗಳಿಗೆ ನಿಗ್ರಹಿಸಲ್ಲ ಅವರು, ಅದನ್ನ ಉಪಯೋಗಿಸ್ಕೊಂಡು, ಈಗ ನಿಮ್ಮಂತವ್ರು ಅದನ್ನ ಉಪಯೋಗಿಸ್ಕೊಂಡು ಧರ್ಮಕ್ಕೆ ವಿರೋಧ ಅಲ್ಲದೆ ಇರುವಂತ ಕೆಲಸಗಳನ್ನ ಮಾಡ್ತಾ ಹೋಗ್ತೀನಿ ಅಂತ. ಈಗ ನಾನು ಇದಕ್ ಸಣ್ಣದಾಗ ಒಂದು ಉದಾಹರಣೆ ಕೊಡ್ಬೋದು. ಈಗ ನಾವಿಂದು ಸಣ್ಣ ಒಂದು ಡಿವೈಸ್ ಮೊಬೈಲ್ನೇ ಈಗ ಯೂಸ್ ಮಾಡಬಾರ್ದು, ಅದು ಎಲ್ಲರಿಗೂ ಗೊತ್ತು ಅಲ್ವಾ? ಅದಕ್ಕೆ ಅಡಿಕ್ಟ್ ಆಗಬಾರ್ದು, ಅದನ್ನೇ ನೋಡ್ತಾ ಕುತ್ಕೊಳ್ಳೋದು, ಅದ್ರಲ್ಲಿ ಬರೋದನ್ನೇ ಕೇಳ್ತಾ ನಾವು ಕಾಲಹರಣ ಮಾಡೋದು, ಹಂಗೆಲ್ಲ ಮಾಡಬಾರ್ದು. ಈಗ ಮಕ್ಕಳಿಂದ ಮನೇಲಿ ಎಲ್ಲಾರ್ಗು ಹೇಳ್ತೀವಿ ಟಿವಿ ಮೊಬೈಲ್ ನ ಕಂಟ್ರೋಲ್ ಮಾಡಿ ಅಂತ. ಆದ್ರೆ ಅದನ್ನ ಮತ್ತೆ ಈ ದೇಹ ಅನ್ನೋ ಒಂದು ಡಿವೈಸ್ ನ, ಒಂದು ಉಪಕರಣ, ಈ ದೇಹನೂ ಒಂದು ಉಪಕರಣ, ಇದನ್ನೂ ಅಷ್ಟೇ ನಾವು ಅದನ್ನ ಉಪಯೋಗಿಸ್ಕೊಂಡು ಸತ್ಕರ್ಮಗಳನ್ನ ಮಾಡ್ಕೊಂಡು ಈ ಪಂಚೇಂದ್ರಿಯಗಳನ್ನ ನಿಗ್ರಹಿಸ್ಬೇಕು ಅನ್ನೋದಿಲ್ದೇನೆ ಅವನ್ನ ಒಳ್ಳೆ ಕಾರ್ಯಕ್ಕೆ ಉಪಯೋಗಿಸ್ಕೊಂಡಾಗ ಅದು ನಿಗ್ರಹಿಸದೇ ಇದ್ರು ಪರವಾಗಿಲ್ಲ ಅಂತ. ಈಗ ದೇಹ ಬೇಕು, ಅದಕ್ಕೆ ಪೂರಕವಾದ ಇಂಧನ ಬೇಕು, ಅಂದ್ರೆ ಆಹಾರ, ಅದನ್ನ ತಗೊಳ್ಳಿ ಆರಾಮಾಗಿ, ಅವ್ರಿಗೆ ಇಷ್ಟವಾದದ್ದೆಲ್ಲ ಆಹಾರ ತಗೋಬೇಕು, ದೇಹ ಉಳಿಸ್ಕೋಬೇಕು. ಹಂಗೆ ಈಗ ಮೈಗ್ ಬೇಕಾದ ಬೆಚ್ಚಗೆ ಶೀತೋಷ್ಣಗಳನ್ನ ರಕ್ಷಿಸ್ಬೇಕಾದ್ರೆ ಅದಕ್ಕೆ ಬೇಕಾದ ಬಟ್ಟೆ ಹಾಕೋಬೇಕು. ಈ ತರ ಎಲ್ಲಾ ಮಾಡ್ಕೊಂಡು ಹೋಗ್ಬೇಕಲ್ವಾ ದೇಹಕ್ಕೂನು. ಹಾಗೆ ಈಗ ಈ ಒಂದು ವಿಷಯ ವಸ್ತುನ ನಾವು ಉಪಯೋಗಿಸ್ಕೊಂಡು, ಉದಾಹರಣೆಗೆ ಈ ಮೊಬೈಲ್ನೇ ಆಯ್ತು, ನೀವೀಗ ಲ್ಯಾಪ್ಟಾಪ್, ಟಿವಿ ಇವುಗಳನ್ನ ಉಪಯೋಗಿಸ್ಕೊಂಡು ನೋಡಿ ಎಂತ ಧರ್ಮ ಕಾರ್ಯಗಳನ್ನ ಮಾಡ್ತಾ ಇದೀರಿ. 4 ಜನಕ್ಕೆ ವಿಷಯಗಳನ್ನ ಇರೋದ್ರಿಂದಾನೇ ಉಪಯೋಗನೂ ಆಗ್ತಿದೆ. ಸದ್ಧರ್ಮಗಳನ್ನ ಪಾಲಿಸೋದಕ್ಕೆ ನಮ್ಗೆ ಈಗ ನೋಡಿ ಎಲ್ಲೆಲ್ಲೋ ಇರೋರು ಕಾಂಟ್ಯಾಕ್ಟ್ ಆಗ್ತಿದೀವಿ, ಇದರಿಂದ ವಿಷಯಗಳನ್ನ ತಿಳ್ಕೊತಿದೀವಿ, ಮಾಡ್ಬೇಕು. ಆದ್ರೆ ಅದನ್ನ ಒಳ್ಳೆ ರೀತಿಲಿ ಕಂಟ್ರೋಲ್ ಮಾಡದೇ ಇದ್ರೂನು ಅದು ಉಪಯೋಗಿಸ್ಕೊಂಡಾಗ ಅದು ಒಳ್ಳೇದೇ. ಇಂದ್ರಿಯ ನಿಗ್ರಹ ಮಾಡದೇ ಇದ್ರುವೆ, ಆದ್ರೆ ಅದು ಏನಾಗಿರ್ಬೇಕು, ಒಳ್ಳೇದಕ್ಕೋಸ್ಕರ ಉಪಯೋಗ ಆದಾಗ, ಧರ್ಮ ಮಾರ್ಗದಲ್ಲಿದ್ದಾಗ ಅದು ತೊಂದ್ರೆ ಇಲ್ಲ, ಅದೇ ನಿಗ್ರಹ ಅಲ್ವಾ? ಒಳ್ಳೇದಕ್ಕೆ ಅದನ್ನ ಉಪಯೋಗಿಸೋದೇ. ಕೆಟ್ಟದ್ರ ಕಡೆ ಹೋಗ್ದಂಗೆ ತಡೀತೀವಲ್ಲ, ಅದು ನಿಗ್ರಹ ಅಷ್ಟೇ.
ದುರುಪಯೋಗ ಮಾಡ್ಕೊಳ್ದೆ ಕೆಟ್ಟದ್ರ ಕಡೆಗೆ ವಾಲದೆ ಸತ್ಕರ್ಮದ ಕಡೆಗೆ ಹೋದಾಗ ಅದು ನಿಗ್ರಹ. ಅಷ್ಟಾದ್ರೆ ಸಾಕು ಅಂತ ಅನ್ಕೋತೀನಿ ನಾನು, ಅಲ್ವಾ? ಯಾವಾಗ ಸಂಯಮ ಅನ್ನೋ ಅಗ್ನಿಲಿ ಅದು ಅರ್ಪಿಸ್ತೀವೋ ಅವಾಗ ಹಾ ಒಳ್ಳೆ ಕಡೆಗೆ ಹೋಗುತ್ತೆ. ಅದು ಫಲ, ಹಾ ಭಗವಂತನ ಕಡೆಗೆ ಹೋಗುವಂತದ್ದು ನಮ್ಗೆ ಸಿಗುವಂತ ಈ ಯಜ್ಞದಲ್ಲಿ ಸಿಗುವಂತಹ ಫಲ. ಬೇರೆ ಸರಿ, ಯಾರಾದ್ರೂ ಥ್ಯಾಂಕ್ಸ್. ಏನಾದ್ರು ಹೇಳೋದು ಇದ್ಯಾ? ಥ್ಯಾಂಕ್ಸ್ ಅಮ್ಮ, ಚೆನ್ನಾಗಿ ಹೇಳಿದ್ರು. ಸಮಾಧಾನ ಆಯ್ತಾ? ಅಲ್ಲ, ನೀವು ಹೇಳಿದ್ರಿ. ಬೇರೆ ಮಂಗಳವರು, ವೀಣಾ, ಲಕ್ಷ್ಮಿ ಅವರು ಏನಾದ್ರು ಹೇಳೋದಿದ್ಯಾ? ಏನಿಲ್ಲಮ್ಮ, ಎಲ್ಲ ಸಂಧ್ಯಾ ಅಮ್ಮ ಚೆನ್ನಾಗ್ ಹೇಳ್ಯಾರ. ಚೆನ್ನಾಗಿ ಹೇಳಿ. ಹೌದ್ರಿ, ಇಂದ್ರಿಯಗಳ ಕಿವಿಯೊಳಗ್ ಕೇಳೋದು ಅಂದ್ರ ಚೆನ್ನಾಗ್ ಹೇಳಿದ್ರಮ್ಮ ಸಂಧ್ಯಾ ಅಮ್ಮ. ಮುಂದೆ ಹೋಗೋಣ. ಯೋಗಿಗಳಷ್ಟೇ ಅಲ್ಲ, ಮನುಷ್ಯನು ಸಹ ಈ ಇಂದ್ರಿಯಗಳನ್ನ ನಿಯಂತ್ರಣ ಮಾಡ್ಕೋಬೇಕು. ನಮಗ್ ನಾವೇ ಮಾಡ್ಕೊಂಡು ನಾವು ಭಗವಂತನ ಕಡೆಗೆ ವಾಲಿದ್ರೆ ಅದು ನಾವು ಆತ್ಮಜ್ಞಾನನ ಪಡಿಬಹುದು ಅಂತಾನು ಹೇಳ್ಬೋದಲ್ವ ಮೇಡಮ್? ಇಷ್ಟರಿಗೆ ಹೇಳ್ತಾ ಇರೋದು. ಹ್ಮ್ ಓಕೆ. 27ನೇ ಜ್ಞಾನ ಒಂದೇ ಶ್ಲೋಕ. ಅಲ್ಲ, ಮುಕ್ತಿನೂ ಪಡಿಬಹುದು. ಹೌದು. ಸರ್ವಾಣೀಂದ್ರಿಯ ಕರ್ಮಾಣಿ ಪ್ರಾಣ ಕರ್ಮಾಣಿ ಚಾಪರೆ ಆತ್ಮ ಸಂಯಮ ಯೋಗಾಗ್ನೌ ಜುಹ್ವತಿ ಜ್ಞಾನ ದೀಪಿತೆ. ಕೆಲವರು ಜ್ಞಾನದಿಂದ ಪ್ರೇರಿತರಾಗಿ ನಿಯಂತ್ರಿತ ಮನಸ್ಸಿನ ಬೆಂಕಿಯಲ್ಲಿ ತಮ್ಮ ಎಲ್ಲಾ ಇಂದ್ರಿಯಗಳ ಕಾರ್ಯಗಳನ್ನು ಮತ್ತು ತಮ್ಮ ಪ್ರಾಣ ಶಕ್ತಿಯನ್ನು ಅರ್ಪಿಸುತ್ತಾರೆ. ಲಕ್ಷ್ಮಿಯವರು ಇದಕ್ಕೆ ರೆಡಿಯಾಗಿ ಕ್ವಶನ್ ಹಾಕ್ತೀನಿ. ಹಲೋ. ಹಾ, ಈ ಶ್ಲೋಕದಲ್ಲಿ ತಿಳಿಸಿರುವ ಆತ್ಮ ಸಂಯಮ ಯೋಗಾಗ್ನಿಯನ್ನು ವಿವರಿಸಿ. ಹಾಮ್ಮ, ನಮಗ ಈಗ ನಮ್ಮೊಳಗೊಂದು ಪ್ರಾಣ ಶಕ್ತಿ ಐತ್ರಿ. ನಾವು ಪಂಚೇಂದ್ರಿಯಗಳಿಂದ ಏನೇನೆಲ್ಲ ಕೇಳ್ತೇವಿ ಅಮ್ಮ. ಈ ಕಣ್ಣು, ಕಿವಿ, ಮೂಗು, ಬಾಯಿಯಿಂದ ಏನೇನೆಲ್ಲ ಮಾತಾಡ್ತೇವಿ, ಏನೇನೆಲ್ಲ ಕೇಳ್ತೇವ್ರಿ. ಅದ್ರಿಂದ ನಮ್ಗ ಜ್ಞಾನ ಪಡ್ಕೊಂತ ಹೋಗಿ ಮನಸ್ನೊಳಗಿರೋದ್ ಒಂದ್ ಬೆಂಕಿನ ಕಡಿಮೆ ಮಾಡ್ಕೋಬೇಕು ಅಂತಂದ್ ಹೇಳ್ಯಾರ ಅಂತ ಹೇಳಿ ಹಂಗ ಅನಸ್ತಮ್ಮ. ಈಗ ನಮ್ಗ ಈಗ ಕಿವಿಯಿಂದ ಏನೋ ಒಂದ್ ಶಬ್ದ ಕೇಳ್ತೇವ್ರಿ, ಅಥವಾ ಏನೋ ಒಳ್ಳೇದ್ ಹೇಳಿದ್ರು ಸರಿ, ಕೆಟ್ಟದ್ ಹೇಳಿದ್ರು ಸರಿ ರೀ. ಒಳ್ಳೇದ್ ಹೇಳಿದಾಗ ಖುಷಿ ಆಗೋದು, ಕೆಟ್ಟದ್ ಹೇಳಿದಾಗ ಸಿಟ್ಟು ಬಂದು ಮತ್ ಯಾರಿಗೋ ಬೇರೆದವ್ರಿಗೆ ಯಾರಿಗೋ ಏನೋ ಅನ್ನೋದು, ಅಥವಾ ನನ್ ಬಾಯಿಂದ ಏನೋ ಕೆಟ್ಟದೊಂದ್ ಮಾತಾಡೋದು, ಅಥವಾ ಕಾಲಹರಣ ಮಾಡಿ ಏನೇನೆಲ್ಲ ಮೊಬೈಲ್ನೊಳಗ್ ನೋಡ್ಕೊಂಡ್ ಕುಂದ್ರದು, ಅಂತವನ್ನೆಲ್ಲ ಬಿಟ್ಟು ನಮ್ಮೊಳಗ್ ಒಂದ್ ಶಕ್ತಿ ಐತಲ್ರಿ, ಆ ಪ್ರಾಣ ಶಕ್ತಿಗೆ ಜ್ಞಾನದಿಂದ ಇನ್ನೊಂದ್ ಸ್ವಲ್ಪ ತಿಳ್ಕೊಂತ ಹೋಗ್ಬೇಕಂತಂದ್ ಹೇಳಿ ಹಂಗ ಅನ್ನಿಸ್ತಮ್ಮ ನನಗ. ಮನಸ್ ಬೇರೆಯವರೆಲ್ಲ ಏನ್ ಹೇಳ್ತಾರೆ ನೋಡೋಣ. ವೀಣಾಜಿ, ನೀವೇನ್ ಹೇಳ್ತೀರಾ? ವೀಣಾವ್ರಿದ್ದೀರಾ? ಅದೇ ನಮ್ಗೆ ಆತ್ಮಜ್ಞಾನ ಬಂದ್ಮೇಲೆ ಅದರಿಂದ ನಾವು ಪ್ರೇರಿತರಾಗಿ ಮನಸ್ಸಿಗೆ ನಾವು ಮನ್ಸನ್ನ ಚಂಚಲತೆ ತರ ಸಿಕ್ಕದ ಕಡೆ ಎಲ್ಲ ಬಿಡಲ್ಲ, ಮನ್ಸನ್ನ ಸ್ವಲ್ಪ ಕಂಟ್ರೋಲ್ ಮಾಡ್ತೀವಿ. ಆಮೇಲೆ ಇಂದ್ರಿಯಗಳು ಮತ್ತೆ ಪ್ರಾಣ ಶಕ್ತಿ ಎಲ್ಲಾನು ಸ್ವಲ್ಪ ನಮ್ಮ ಇಂದ್ರಿಯಗಳೆಲ್ಲ ನಾವು ಅದ್ರ ಕಾರ್ಯದಲ್ಲಿ ದೈವಿಕವಾಗಿ ಧರ್ಮದ ಕಡೆ ಅಲ್ಲ, ಧರ್ಮದ ಕಡೆ ಎಳ್ಕೊಂಡು ಹೋಗ್ತಾ ಇದ್ರೆ ಅದು ಅದು ಏನ್ ಹೇಳೋದು ಗೊತ್ತಾಗ್ತಾ ಇಲ್ಲ. ಅದೇ ಪ್ರಾಣೇಶ್ವರ್ ಕಾರ್ಯದಲ್ಲಿ ತೊಡಗಿಸ್ಕೊಂಡ್ರೆ ಒಳ್ಳೇದಾಗುತ್ತೆ ಅಂತ. ಬೇರೆಯವರು ಏನ್ ಹೇಳ್ತಾರೆ ನೋಡೋಣ. ಮಂಗ್ಲಾಜಿ? ಅಂದ್ರೆ ಇವಾಗ ಇದೇ ಲೈನಲ್ಲಿ ಇದ್ದಾಗ ನಮ್ಗೆ ಮನ್ಸು ಈ ಕಡೆಗೆ ಎಳೆದಾಗ, ಜ್ಞಾನ ಬಂದಾಗ ನಮ್ಗೆ ಬೇರೆ ಕಡೆ ಎಲ್ಲ ಮನ್ಸು ಅದು
ನೋಡ್ತಾ ಇರ್ತೀವಿ ಒಳಗಡೆ ಶಿವೋಹಂ ಅಂತ ಹೇಳ್ಕೊಳ್ತಾ ಇರ್ಬೇಕು. ಅಂದ್ರೆ ಅದ್ ಬರುತ್ತೆ, ನೋಡ್ತಾ ಇರ್ತೀವಿ, ಆಸೆ ಆಸೆ ಆಗುತ್ತೆ ಅಂದ್ರೆ ಅದು ಆಸೆ ಅಲ್ಲ, ನೋಡ್ತಾ ಇದ್ದೀವಿ, ಇಂದ್ರಿಯ ಇರೋದ್ರಿಂದ ನೋಡ್ತಾ ಇದ್ದೀವಿ. ಹಾಗಾಗಿ ಈ ನಮ್ಮ ಇಂದ್ರಿಯಗಳು ಯಾವಾಗ ಈ ಜ್ಞಾನ ಬಂದಾಗ ನಮ್ಮ ಇಂದ್ರಿಯಗಳನ್ನ ನಾವು ಹತೋಟಿಲಿ ಇಟ್ಕೊಂಡು ನಮ್ಗೆ ನಾವು ಕೊನೆಗೆ ಭಗವಂತನೇ ಸೇರ್ಬೇಕು ಅಂತ ಒಂದ್ ಮೈಂಡ್ ಅಲ್ಲಿ ಇದೆಯಲ್ಲ, ನಮ್ಗೆ ಬೇರೆ ಯೋಚನೆಗಳು ಬರ್ತಾ ಇಲ್ಲ. ಅದಷ್ಟೇ ನನಗೆ ಗೊತ್ತಾಗ್ತಾ ಇರೋದು. ಮುಕ್ತಿ ಮಾರ್ಗಕ್ಕೆ ನಾವು ಹೋಗ್ಬೇಕು. ಏನ್ ಹೇಳ್ತಾರೆ ನೋಡೋಣ. ವಿಜಯಲಕ್ಷ್ಮಿಯವರು ಏನ್ ಹೇಳ್ತಾರೆ? ಇದು ಈಗ ನಾವು ಅಂದ್ರೆ ಈಗೆಲ್ಲ ತಿಳ್ಕೊಂಡ್ವಲ್ಲಮ್ಮ, ಈಗ ಮನಸ್ಸನ್ನ ಮತ್ತ ಇಂದ್ರಿಯಗಳನ್ನ ನಿಯಂತ್ರಿಸಿದಾಗ ಅವಾಗ ಆತ್ಮ ಸಾಕ್ಷಾತ್ಕಾರವನ್ನು ಸಾಧಿಸಲು ಅದು ಅಲ್ಲಿ ಒಂದು ಮಾರ್ಗ ಸರಳವಾಗಿರ್ತೈತಿ ಅಂತ. ಎಲ್ಲ ಒಂದು ಇಂದ್ರಿಯಗಳ ಮತ್ತು ಅದ್ರ ಜೊತೆಗೇನೆ ಪ್ರಾಣವಾಯುವಿನ ಸಹಿತ ಒಂದು ಕೆಲವೊಂದು ಆತ್ಮ ಸಂಯಮದಲ್ಲಿ ಅವನ ಅಗ್ನಿಗೆ ಅರ್ಪಿಸ್ಬೇಕು ಅಂತ ಹೇಳಿ. ಅಂದ್ರೆ ಈ ದೇಹಾತ್ಮ ಬುದ್ಧಿ ಇದ್ದಾಗ ಏನಾಗ್ತೈತೆ ಅಮ್ಮ, ಅಲ್ಲಿ ನಮ್ಗೆ ದೇಹಾತ್ಮ ಬುದ್ಧಿ ಇದ್ದಾಗ ಈ ನಮ್ಮಲ್ಲಿ ಆಸೆ ಆಮೇಲೆ ಇಂದ್ರಿಯ ಸುಖದ ಕಡೆ ಹೋಗ್ತಕೈತಿ ಈ ದೇಹಾತ್ಮ ಬುದ್ಧಿ ಇದ್ದಾಗ. ಅದೇ ಒಂದು ನಾ ಚೈತನ್ಯ ಶಕ್ತಿ ಅಂತ ಇದ್ದಾಗ, ನಾ ಚೈತನ್ಯ ರೂಪಿ ಇದ್ದಾಗ ಅಲ್ಲಿ ಅದ್ರಲ್ಲೆಲ್ಲ ನಿರಾಸಕ್ತಿ ಬರ್ತೈತಿ. ನಿರಾಸಕ್ತಿ ಆದ್ಮೇಲೆ ಹಾಗೆ ನಮ್ಮ ದೇಹದಲ್ಲಿರ್ತಕ್ಕಂತ ಈ ವಾಯುಗಳು ಎಷ್ಟು ಈಗ ಒಂದು ಉದಾಹರಣೆ ಹೇಳ್ಬೇಕಂದ್ರಮ್ಮ, ಈಗ ಕಿವಿಯಿಂದ ಆ 5 ರೀತಿ ವಾಯುಗಳು. 5 ರೀತಿಯ ವಾಯುಗಳು. ಒಂದು ಅದು ಪ್ರಾಣ ಅಂತ ನಾವು ವಾಯು ಅಂತ ಉಪಯೋಗಿಸಿದ್ರೆ ಅದು ತಪ್ಪಾಗುತ್ತೆ. ಪ್ರಾಣವಾಯು ಅಂದ್ರೆ ಈಗ ನಮ್ಗೆಲ್ಲ ಪ್ರಾಣವಾಯು ಒಂದು ಇದೆ. ಈಗ ಅಪಾನ ವಾಯು ಅಂದ್ರೆ ಇದು ಕೆಳಗಡೆ ಹೋಗತಕ್ಕಂಥದ್ದು. ವ್ಯಾನವಾಯು ಅಂದ್ರೆ ಈಗ ನಮ್ಮನ್ನ ಕುಗ್ಸೋದು, ಹಿಗ್ಗಿಸೋದು, ಅಲ್ಲಿ ಖುಷಿ ಮತ್ತೆ ಸಂತೋಷ ಇದಾಗದು. ಆಮೇಲೆ ಸಮಾನ ವಾಯು ಅಂದ್ರೆ ನಮ್ಮನ್ನ ಸಮಾನತೆಯಲ್ಲಿ ಒಂದು ಕಾಪಾಡ್ಕೊಂಡು ಹೋಗೋದು. ಉದಾನ ಇದು ವಾಯು ಮೇಲೆ ಸಮಾನ ಅನ್ನೋದು ಸಮತೋಲನ, ಜೀರ್ಣ ಶಕ್ತಿ ಬರೋದು. ಆಮೇಲೆ ಉದಾನ ಅಂದ್ರೆ ಇದು ಮೇಲಕ್ಕೆ ಹೋಗ್ತಕ್ಕಂತ ವಾಯು. ಈ ಎಲ್ಲಾ ಒಂದು ಈ ಒಳಗೆ ಈ ಪ್ರಾಣವಾಯು ಇವೆಲ್ಲ ನಮ್ಗೆ ಏನಮ್ಮ ಅಂದ್ರೆ ಈ ಒಂದು ನಾವು ಮನುಷ್ಯನಿಗೆ ಒಂದು ಜ್ಞಾನೋದಯ ಆಗೋದಕ್ಕೆ ಇವೆಲ್ಲವೂ ಒಂದು ಆತ್ಮ ಸಾಕ್ಷಾತ್ಕಾರ ಪಡಿಬೇಕಂದ್ರೆ ಇವೆಲ್ಲ ಏನಮ್ಮ ಇದು ಕ್ವಶನ್, ಯೋಗಾಗ್ನಿಯನ್ನ ನಾವು ಮಾಡ್ಬೇಕಾಗತ್ತೆ. ಆತ್ಮ ಸಂಯಮದಿಂದ ಇಟ್ಟುಕೊಂಡು ಯೋಗಾಗ್ನಿಯಲ್ಲಿ ಇಲ್ಲಿ ಪಡಿಬಹುದು, ಯೋಗಾಗ್ನಿಯಲ್ಲಿ ಹಾಕಿಬಿಟ್ಟು ಆತ್ಮ ಸಂಯಮತೆಯನ್ನ ಪಡಿಬಹುದು ಅಂತ. ಇವರು ಸಂಧ್ಯಾ ಅವರು ಏನ್ ಹೇಳ್ತಾರೆ ನೋಡೋಣ. ಸಂಧ್ಯಾಜಿ. ಪತಂಜಲಿ ಯೋಗ ಪದ್ಧತಿದು ಒಂದು ಇದೆ ಅಲ್ಲಮ್ಮ ಇದ್ರಲ್ಲಿ. ಇದೆ. ಅದ್ರಲ್ಲೇ ಬೇರೆ ಕೊಟ್ಟಿದಾರ ಅನ್ಸುತ್ತೆ. ಸಂಧ್ಯಾ ಅವ್ರು ಇಲ್ವಾ? ಇದೀನಿ. ಅಂದ್ರೆ ಅದೇ ಇದನ್ನ ಇಲ್ಲಿ ಕೆಲವರು ಇಂದ್ರಿಯ ಕರ್ಮಗಳನ್ನು ಮತ್ತು ಪ್ರಾಣ ಕರ್ಮ ಜ್ಞಾನದಿಂದ ಹತ್ತಿರ ಆತ್ಮ ಸಂಯಮದಲ್ಲಿ, ಅಂದ್ರೆ ಏನಾಯ್ತಪ್ಪ ಇದು, ಕೇಳಿಸ್ತಿದ್ಯಮ್ಮ? ಕೇಳಿಸ್ತಾ ಇದೆ. ಏನೇ ಕರ್ಮ ಮಾಡಿದ್ರು ಅದು ಕರ್ಮೇಂದ್ರಿಯ ಮತ್ತು ಜ್ಞಾನೇಂದ್ರಿಯಕ್ಕೆ ಸೇರಿರ್ಬೇಕು ಅಂತ. ಅದೇ ಈಗ ಅವ್ರು ಈಗಾಗ್ಲೇ ಹೇಳಿದ್ರಲ್ಲ, ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂತ ಇದಕ್ ಸಂಬಂಧಪಟ್ಟಿದ್ರೆ ಅದು ಕರ್ಮಗಳಾಗಿರ್ಬೋದು ಆಗಿರತ್ತೆ ಅಂತ ಒಂದು ಗುರಿ ಇರ್ಬೇಕು. ಅದಕ್ಕೆಲ್ಲದಕ್ಕೂ ಇವುಗಳನ್ನ ಉಪಯೋಗಿಸ್ಕೊಂಡು ನಾವ್ ಏನೇ ಮಾಡ್ತಿದ್ದೀವಿ ಅಂದ್ರು ಅದಕ್ಕೆ ಒಂದು ಗುರಿ ಇರ್ಬೇಕು. ಈಗ ನಾವ್ ಏನಕ್ ಮಾಡ್ತಿದೀವಿ, ಇಲ್ಲಿ ನಮ್ಮ ಜ್ಞಾನ ಪಡ್ಕೊಳಕ್ಕೆ ವಿವೇಕ ಉಪಯೋಗಿಸ್ಕೊಂಡು ಈ ನಮ್ಮ ಜ್ಞಾನಾಗ್ನಿಯಲ್ಲಿ ಬೇಕಿಲ್ದೆ ಇರೋದ್ನೆಲ್ಲಾನು ಆಹುತಿ ಮಾಡ್ಬೇಕಿಲ್ಲಿ ಅಲ್ವಾ. ನಮ್ಗೀಗ ಅದನ್ನೇ ಹೇಳ್ಕೊಡ್ತಿರೋದು. ಯಾವುದು ನಾವು ಇಂದ್ರಿಯ ಅಗ್ನಿಗಳನ್ನ ಉಪಯೋಗಿಸಿ ಈಗ ಯಜ್ಞ ಮಾಡ್ತೀವಿ ಅಂದ್ರೆ ಯಜ್ಞದಲ್ಲಿ ಏನನ್ನ ಸುಡ್ಬೇಕು, ನಮ್ಮಲ್ಲಿ ಇರ್ತಕ್ಕಂತ ದುರ್ಗುಣಗಳನ್ನೆಲ್ಲ ಸುಡ್ಬೇಕು. ಸುಟ್ಟು ನಮ್ಮ ಮನಸ್ಸನ್ನ ಒಂದು ಹತೋಟಿಗೆ ತಂದುಕೊಂಡು ಇಂದ್ರಿಯ ವಿಷಯ ವಸ್ತುಗಳ ಕಡೆಗೆ ವಾಲದಂತೆ ನಮ್ಮ ಮನಸ್ಸನ್ನ ಏನೇ ಮಾಡ್ತಿದ್ರು ಅದು ಭಗವದ್ ಅರ್ಪಿತವಾಗಿರ್ಬೇಕು. ಎಲ್ಲಾನು ನಾವು ಕೆಲಸ ಯಾವಾಗ ನಾವ್ ಆತರ ಮಾಡ್ತಾ ಬರ್ತೀವಿ,
ಸೇವಾ ಮನೋಭಾವದಿಂದ ಮನಸ್ಸನ್ನ ಇಟ್ಕೊಂಡು ಇಂದ್ರಿಯ ನಿಗ್ರಹ ಮಾಡ್ಕೊಂಡು ನಮಗೆ ಏನು ವಿಷಯ ವಸ್ತುಗಳಿಗೆ ವಾಲ್ತಾ ಮನಸ್ಸು ಏನೋ ನಾವು ಕೆಟ್ಟದಕ್ಕೆ ಯಾವಾಗ ನಾವು ಭಗವಂತನ್ ಮರ್ತಿರ್ತೀವಿ ಅವಾಗ ನಮ್ಗೆ ಏನಾಗ್ತಿರುತ್ತೆ, ಕೆಟ್ಟದ್ರ ಕಡೆಗೆ ವಾಲ್ ಬಿಡುತ್ತೆ. ಈಗ ಸೇವಾ ಮನೋಭಾವ ಬರಲ್ಲ. ಅವಾಗ ಏನಾಗತ್ತೆ ನಮ್ಗೆ, ಯಾಕೆ ಈಗ ಒಂದು ಉದಾಹರಣೆ ಹೇಳ್ಬೇಕು ಅಂದ್ರೆ, ಜ್ಞಾನ ಬರ್ದೇ ಇರೋರ್ಗೆ ಎಲ್ಲರ ಬಗ್ಗೆನೂ ಅವ್ರಿಗೆ ಮಾತಾಡೋದ್ ಮಾತೆಲ್ಲ ತಪ್ಪು ಅನ್ಸುತ್ತೆ, ನಡ್ಕೊಳ್ಳೋ ನಡೆ ಎಲ್ಲಾ ತಪ್ಪು ಅನ್ಸುತ್ತೆ. ಯಾರಿಗ ಯಾಕೆ ಅವ್ರಿಗೆ ಯಾಕೆ ಏನಾದ್ರು ಕೊಡ್ಬೇಕು ಇಡ್ಬೇಕು, ಅವ್ರಿಗೇನಕ್ ಮಾಡ್ಬೇಕು, ಇದ್ರೆ ನಮ್ಗೆ ಆಗಲ್ವಾ, ಇನ್ನೊಂದ್ ದಿನಕ್ಕಾಗುತ್ತೆ ಬಿಡು, ಈ ತರ ಅನ್ನಿಸ್ತಾ ಬರುತ್ತೆ. ಯಾವಾಗ ನಾವು ಭಗವಂತನ ಮರ್ತಾಗ ನಾವು ಸ್ವಾರ್ಥಿಗಳಾಗ್ಬಿಟ್ಟಿರ್ತೀವಿ. ನಮ್ಮ ಹಿತ ಅಷ್ಟೇ ನಾವು ಗಮನಿಸ್ತಿರ್ತೀವಿ. ಯಾವಾಗ ನಮ್ಮ ಮನಸ್ಸು ಭಗವಂತನ ಕಡೆಗೆ ವಾಲಕ್ ಶುರುವಾಗುತ್ತೋ ಅವಾಗ ಏನ್ ಮಾಡ್ತೀವಿ ನಾವು, ನಮ್ಮಲ್ಲಿ ಸ್ವಾರ್ಥ ಅನ್ನೋದನ್ನ ತಗೊಂಬಂದು ಈ ಅಗ್ನಿಯಲ್ಲಿ ದಹಿಸ್ಬಿಡ್ತೀವಲ್ಲ. ಯಜ್ಞ ಮಾಡೋದು ಅಂದ್ರೆ ಅದೇ ನನಗನ್ಸೋದು. ಕೆಟ್ಟದನ್ನೆಲ್ಲ ತಂದು ತಂದು ಈಗ ಪ್ರಭುಜಿ ಈಗ ಕ್ಲಾಸ್ಗಳಲ್ಲಿ ಬರೆಸ್ತಿದ್ರು ನೋಡಿ, ಚೀಟಿ ಬರ್ಸಿ ಕೊನೆಗೆ ಆ ಅಗ್ನಿಯಲ್ಲಿ ದಹಿಸ್ತಾ ಇದ್ರು. ಆತರ ನಾವು ಮನಸ್ಸಲ್ಲ ಎಲ್ಲವನ್ನು ಈಗ ಅದನ್ನೇ ಹೇಳ್ತಾರಲ್ಲ, ಒಂದ್ ಪೂಜೆ ಮಾಡ್ಬೇಕಾದ್ರುವೆ ನನಗನ್ಸೋದು ಕೂತ್ಕೊಂಡು ನಾವು ಆಕ್ಚುಯಲಿ ಧ್ಯಾನ ಮಾಡೋದು ಅದಕ್ಕೇನು, ನಾವು ದೈಹಿಕವಾಗಿ ಕೂತು ಹೋಮ ಪೂಜೆ ಪುನಸ್ಕಾರ ಇವೆಲ್ಲ ಮಾಡೋದಕ್ಕಿಂತ ಮಾನಸಿಕ ಪೂಜೆಗೆ ಹೆಚ್ಚು ಒತ್ತು ಕೊಡ್ಬೇಕು ಅಂತಾರಲ್ವಾ. ನಮ್ ಮನ್ಸಲ್ಲೇ ಆ ತರ ನಮ್ ಮನ್ಸಲ್ಲಿ ಮಾಡ್ಲೇಬೇಕು, ಈ ತರ ಬರ್ದ್ ಕೆಟ್ಟದ್ದೆಲ್ಲ ತಗೊಂಡೋಗಿ ನೀವು ಹೋಮಕ್ಕೆ ಹಾಕಿ ಅಂತೂ ಅಲ್ಲ. ನಮ್ಮ ಮನಸ್ಸಲ್ಲಿ ನಿಗ್ರಹಿಸ್ಕೊಳೋ ಈ ಪಂಚೇಂದ್ರಿಯಗಳಲ್ಲಿ ವ್ಯಾಮೋಹಕ್ಕೆ ಹೋಗದೇನೆ, ಅವುಗಳು ಹೇಳದನ್ನೆಲ್ಲ ಕೇಳ್ದೇನೆ ಅದನ್ನೆಲ್ಲ ತಂದು ನಾವು ದಹಿಸಿ ಹೋಮಾಗ್ನಿ ಯಜ್ಞಕುಂಡದಲ್ಲಿ ಹಾಕಿ ಕೆಟ್ಟದನ್ನೆಲ್ಲಾನು ದಹಿಸ್ಬಿಟ್ಟು ಪರಿಪೂರ್ಣರಾದಾಗ ನಮ್ಮ ಮನಸ್ಸು ಯಾವಾಗ ಭಗವಂತನ ಕಡೆಗೆ ವಾಲುತ್ತೆ, ಯಾವಾಗ ಎಲ್ಲಾ ಕೆಲಸವನ್ನು ಸೇವಾ ಮನೋಭಾವದಿಂದ ಮಾಡ್ತಾ ಬರ್ತೀವಿ, ಅವಾಗ ಆಟೋಮೆಟಿಕ್ ಆಗಿ ನಮ್ಮಲ್ಲಿ ಆಧ್ಯಾತ್ಮಿಕ ಸಂಸ್ಕಾರ ಉಂಟಾಗ್ಬಿಟ್ಟು ಎಲ್ಲವನ್ನೂ ಅರ್ಪಿತ ಭಾವದಿಂದ ಮಾಡಿ ಕೆಟ್ಟದ್ದನ್ನ ಮಾಡಕ್ ಮನಸ್ಸೇ ಬರಲ್ಲ. ಅವಾಗ ಎಲ್ಲದ್ರ ಬಗ್ಗೆನೂ ಒಳ್ಳೇದೇ ಬರ್ತಿರುತ್ತೆ. ಏನೇ ಯೋಚನೆ ಮಾಡಿದ್ರು ಕೆಟ್ಟದ್ ಬರೋದೇ ಇಲ್ಲ ನಮ್ ಮನ್ಸಲ್ಲಿ. ಅವಾಗ ಎಲ್ಲ ಒಳ್ಳೆ, ಅವ್ರು ಆಡ್ತಿರೋ ಮಾತೆಲ್ಲ ಏನೋ ಅದ್ರ ಹಿಂದೆ ಗೂಢಾರ್ಥ ಇದೆ. ಅವ್ರ ಪ್ರಭುಜಿ ಹಂಗೆ ತಾನೆ, ಯಾರ ಬಗ್ಗೆನೂ ಅವ್ರೇನೋ ಆಗ ಕೆಟ್ಟದಾಗ ತಿಳ್ಕೊಳ್ಳೋದೇ ಇಲ್ಲ. ಏನೇ ಹೌದಲ್ವಾ ಇದೆ, ಏನೋ ಅವ್ರ ಹಿಂದೆ ಒಂದು ಗೂಢಾರ್ಥ ಇರುತ್ತೆ, ನಾವ್ ಅರ್ಥ ಮಾಡ್ಕೊಂಡಿಲ್ಲ, ಅರ್ಥ ಮಾಡ್ಕೋಬೇಕು ಅಷ್ಟೇ. ಆ ತರ ಬಂದಾಗ ಮನಸ್ಸು ಎಲ್ಲದ್ರಲ್ಲೂ ಒಳ್ಳೇದೇ ಕಾಣ್ತಾ ಬಂದ್ಬಿಟ್ಟಾಗ ಅದೇ ಪ್ಯೂರಿಫೈ ಅಂತ, ಅದಾಗ್ಬೇಕು ಅಂತ ಇಲ್ಲಿ ಭಗವಂತ ಹೇಳ್ತಿದ್ದಾರೆ ಅಂತ ಅನ್ಸುತ್ತೆ. ಸಂಧ್ಯಾಜಿ ಇಲ್ಲಿ ತಂದಿರೋದು ಅವರು ಜ್ಞಾನೇಂದ್ರಿಯಗಳು ಮತ್ತೆ ಕರ್ಮೇಂದ್ರಿಯಗಳು, ಅವುಗಳನ್ನ ಸಂಯಮಾಗ್ನಿಯಲ್ಲಿ ಹೋಮ ಮಾಡಿ ಜ್ಞಾನ ದೀಪಿಕೆಯನ್ನು ಹತ್ತಿಸ್ಬೇಕು. ಅಲ್ಲಿ ಜ್ಞಾನವನ್ನ ದೀಪಿಕೆಯನ್ನು ಹತ್ತಿಸ್ಬೇಕು ಅಂತ. ಇದು ಜ್ಞಾನ ಮತ್ತು ಜ್ಞಾನೇಂದ್ರಿಯಗಳು ಅಂದ್ರೆ 5 ಅಲ್ವಾ? ಇದು ನಮ್ಮ ಕಿವಿ, ಚರ್ಮ, ಕಣ್ಣು, ನಾಲಿಗೆ ಮತ್ತು ಮೂಗು. ಇವುಗಳಿಂದ ನಾವು ಎಲ್ಲವನ್ನು ವಿಷಯಗಳನ್ನ, ಹೊರ ಪ್ರಪಂಚದ ವಿಷಯಗಳನ್ನ ಒಳಕ್ಕೆ ತಗೊಂಡ್ಬರ್ತೀವಿ. ಮತ್ತೆ ಹೊರ ಪ್ರಪಂಚಕ್ಕೆ ನಾವು ಏನು ಕ್ರಿಯೆಗಳನ್ನ ಮಾಡ್ತೀವೋ ಅದು ಕರ್ಮೇಂದ್ರಿಯಗಳು. ಅವು ಪಂಚ ಕರ್ಮೇಂದ್ರಿಯಗಳು. ಆ ಕರ್ಮೇಂದ್ರಿಯಗಳು ನಿಮ್ಗೆ ಗೊತ್ತಿದೆ, ಕೈ, ಕಾಲು, ನಾಲಿಗೆ, ಮತ್ತೆ ಮಲದ್ವಾರ, ಮತ್ತೆ ಇದು ಜನನೇಂದ್ರಿಯಗಳು. ಈ 5 ವಿಷಯಗಳು ಹೊರ ಪ್ರಪಂಚಕ್ಕೆ ಕೆಲಸ ಮಾಡುವಂತಹವು. ಇವುಗಳನ್ನೇ ಏನು ಅಂತಂದ್ರೆ, ಈ ಅಹಂ ಅನ್ನೋದು ಇದ್ದಾಗ ಇವುಗಳ ಕೆಲಸ ನಡೆಯುವಂತಹದ್ದು. ಹೊರ ಪ್ರಪಂಚದಿಂದ ಬರುವಂತಹದ್ದು ಅಷ್ಟೇ, ಒಳಗೆಯಿಂದ ಹೊರಗಡೆಗೆ ಹೋಗುವಂತಹ ಕರ್ಮವನ್ನ ಮಾಡುವಂಥದ್ದು. ಈ ಕರ್ಮವನ್ನೆಲ್ಲ ಮಾಡುವುದು ಯಾವುದು? ಈ ಅಹಂ ಅನ್ನೋದರ ನಾಯಕತ್ವದಲ್ಲಿ. ಆ ಅಹಂ ಅನ್ನೋದನ್ನ ತೆಗಿಬೇಕು ಅಂತಂದ್ರೆ ಜ್ಞಾನಾಗ್ನಿ, ಸಂಯಮ ಅನ್ನೋ ಒಂದು ಅಗ್ನಿಯಲ್ಲಿ ನಾವು ದಹಿಸ್ಬಿಟ್ರೆ ಆಗ ಅವೆಲ್ಲ ನಿಯಂತ್ರಣಕ್ಕೆ ಬರುತ್ತೆ. ಅವಾಗ ನಮಗೆ ಪೂರ್ತಿಯಾಗಿ ಜ್ಞಾನೇಂದ್ರಿಯಗಳ ಮೇಲೂ ಹಿಡಿತ ಬರುತ್ತೆ, ಮತ್ತೆ ಕರ್ಮೇಂದ್ರಿಯಗಳ ಮೇಲೂ ಸಹ ಹಿಡಿತ ಬರುತ್ತೆ. ಈ ರೀತಿಯಲ್ಲಿ ನಾವು ಇವುಗಳನ್ನ ಗೆದ್ದುಕೊಳ್ಬಹುದು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸರ್ವಾಣೀಂದ್ರಿಯ ಕರ್ಮಾಣಿ ಅಂದ್ರೆ
ಜ್ಞಾನೇಂದ್ರಿಯಗಳು ಮತ್ತು ಕರ್ಮೇಂದ್ರಿಯಗಳು ಎಲ್ಲವೂ ಅಷ್ಟೇ ಈ ಸಂಯಮ ಅನ್ನೋ ಅಗ್ನಿಯಲ್ಲಿ ನಾವು ಯಾವಾಗ ಅರ್ಪಿಸ್ಬಿಡ್ತೀವೋ ಅವಾಗ ಜ್ಞಾನ ದೀಪಿದೆ ಹೇಳ್ತಾ ಇದ್ದಾರೆ ಅಂತ. ಮುಂದೆ ಹೋಗೋಣ. ವಿಜಯಲಕ್ಷ್ಮಿ ಅವರಿಗೆ ಸಮಾಧಾನ ಆಯ್ತಾ? ಅಮ್ಮ 28 ದ್ರವ್ಯ ಯಜ್ಞ ತಪೋ ಯಜ್ಞ ಯೋಗ ಯಜ್ಞ ತಥಾ ಪರೇ ಸ್ವಾಧ್ಯಾಯ ಜ್ಞಾನ ಯಜ್ಞಶ್ಚ ಯತಯ ಸಂಶಿತ ವ್ರತಾಹ. ಇನ್ನು ಕೆಲವರು ಸಂಪತ್ತು, ತಪಸ್ಸು ಮತ್ತು ಅಷ್ಟಾಂಗ ಯೋಗವನ್ನು ತ್ಯಾಗವಾಗಿ ನೀಡುತ್ತಾರೆ. ಆದರೆ ಸಂಯಮ ಮತ್ತು ಕಠಿಣ ವ್ರತಗಳ ತಪಸ್ಸುಗಳು ಶಾಸ್ತ್ರಗಳ ಅಧ್ಯಯನ ಮತ್ತು ಜ್ಞಾನವನ್ನು ತ್ಯಾಗವಾಗಿ ನೀಡುತ್ತಾರೆ. ಹೀಗೆ ಕಠಿಣ ವ್ರತಗಳ ತಪಸ್ವಿಗಳು ಸರಿಯಾಗಿ ಹೇಳಿದ್ನ ಮಿಸ್ಟೇಕ್ ಮಾಡೋದು ಗೊತ್ತಿಲ್ಲ. ಲಕ್ಷ್ಮಿಯವರು ದ್ರವ್ಯ ಯಜ್ಞ, ತಪೋ ಯಜ್ಞ, ಯೋಗ ಯಜ್ಞ, ಸ್ವಾಧ್ಯಾಯ ಯಜ್ಞ ಮತ್ತು ಜ್ಞಾನ ಯಜ್ಞವನ್ನ ವಿವರಿಸಿ. ಹರಿ ಓಂ ವರ್ಷಾಜಿ. ಹರಿ ಓಂ. ಮುಂದುವರಿಸಿ ಲಕ್ಷ್ಮೀಜಿ. ಈಗ ನಾವ್ ಎಷ್ಟೋ ಈಗ ಫಾರ್ ಎಕ್ಸಾಂಪಲ್ ಗುರುಜಿ ನೋಡ್ತೇವ್ರಿ ಅಥವಾ ರಮಣ ಮಹರ್ಷಿ ಆಗಿರ್ಬೋದು, ಅವ್ರನ್ನೆಲ್ಲಾ ನೋಡ್ದಾಗ ಅವ್ರು ಎಷ್ಟು ತಪಸ್ ಮಾಡಿದ್ರು, ಆ ತಪಸ್ಸಿಂದ ಏನೆಲ್ಲಾ ಪಡೆದ್ರು ಅಂತಂದ್ ಹೇಳಿ ಗೊತ್ತಾಗ್ತತೆ ಅಮ್ಮ. ಅಂತವ್ರು ಅವ್ರ ತಪಸ್ಸಿಂದ, ಅವ್ರ ಯೋಗದಿಂದ ಅವ್ರ ಜೀವನಾನ ತ್ಯಾಗ ಮಾಡ್ತಾರ್ರಿ. ಈಗ ಫಾರ್ ಎಕ್ಸಾಂಪಲ್ ನಾವ್ ಇಲ್ಲಿ ಅದೇವಿ ಅಂತಂದ್ ಹೇಳಿದ್ರೆ ಎಷ್ಟೊಸತೆ ಕ್ಲಾಸ್ ಬಿಟ್ಟು ಹೊರಗಡೆಗೂ ಅಡ್ಡಾಡಕ್ ಹೋಗ್ತೇವಿ. ಅಧ್ಯಾತ್ಮದ ಲೈನ್ ಒಳಗ್ ಇದ್ರೂನು ರೀ ಎಷ್ಟೊಸತೆ ಕ್ಲಾಸ್ ಇದನ್ ಮಾಡ್ಲಿಲ್ದಾನ ಕೇಳಲಾರ್ದನ ಒಂದೊಂದ್ಸತೆ ಏನೇನೆಲ್ಲಾ ಮಾಡ್ತಾ ಇರ್ತೇವ್ರಿ. ಅಂತ ನಾವು ತಪಸ್ಸಿಗೆ ರೆಡಿ ಆದಾಗ ಮಾತ್ರ ಇಂಥದೆಲ್ಲಾ ಪಡೆಯಕ್ ಸಾಧ್ಯ ಐತಿ. ಇವೆಲ್ಲಾ ಕಠಿಣ ತಪಸ್ಸುಗಳು ಅಂತಂದ್ ಹೇಳಿ ಹೇಳ್ಯಾರ ಅಂತಂದ್ ಹೇಳಿ ನಮ್ ತ್ಯಾಗ ಮಾಡ್ಬೇಕು ಜೀವನ ಅನ್ನೋದನ್ನ ಅಂತಂದ್ ಹೇಳ್ಯಾರ ಅಂತ ಹಂಗ ಅನಸ್ತವಮ್ಮ. ಇವಾಗ ನಾನು ಎಲ್ಲೋ ಅಡ್ಡಾಡೋದಿರ್ತೈತ್ರಿ, ಅದನ್ ತ್ಯಾಗ ಮಾಡ್ಬಿಟ್ಟು ಇಲ್ಲ ನಾ ಕ್ಲಾಸಿಗ್ ಬರ್ಬೇಕು ಅಂದ್ರೆ ಮಾತ್ರ ನನ್ ಒಂದ್ ತಪಸ್ ಮಾಡ್ದಂಗ, ಒಂದ್ ತ್ಯಾಗ ಮಾಡ್ದಂಗ ಅಂತಂದ್ ಹೇಳಿ ನನಗ್ ಹಂಗ ಅನಸ್ತವಮ್ಮ. ಅದು ಖಂಡಿತ. ಅಂದ್ರೆ ಇವಾಗ ದ್ರವ್ಯ ಯಜ್ಞ ಅಂತ ಇಲ್ಲಿ ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ. ದ್ರವ್ಯ ಯಜ್ಞ ಅಂತಂದ್ರೆ ಏನು ಅಂತ, ಮತ್ತೆ ತಪೋ ಯಜ್ಞ ಅಂದ್ರೆ ಏನು, ಯೋಗ ಯಜ್ಞ, ಹೀಗೆ ಒಂದೊಂದು ಸ್ವಾಧ್ಯಾಯ ಅಂದ್ರೆ ಏನು, ಜ್ಞಾನ ಯಜ್ಞ, ಇವಾಗ 5 ರೀತಿಯಲ್ಲಿ ಯಜ್ಞಗಳನ್ನ ಇಲ್ಲಿ ಹೇಳಿದ್ದಾರೆ. ಜ್ಞಾನ ಅಂದ್ರೆ ನಾವೀಗ ಏನ್ ಪಡಿತಾ ಅದೇವೆಲ್ಲ ಆದ್ರಿ, ಅದನ್ ಪಡ್ದಿರೋದನ್ನ ಯಜ್ಞ ಅಂತಂದ್ ಹೇಳಿದ್ರ ನನಗ ಅನ್ಸಿದ್ದನ್ನ ಎಲ್ಲಾರ್ಗು ಹಂಚೋದು ಅಂತಂದ್ ಹೇಳಿ ಹಂಗ ಅನಸ್ತಾವ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ನಾವ್ ಪಡ್ದಿರೋ ಜ್ಞಾನನ ಎಲ್ಲಾರ್ಗು ಹೇಳ್ಕೊಡೋದು ಅಥವಾ ಎಲ್ಲರಿಗೂ ಅದರಿಂದ ಒಂದ್ ಒಳ್ಳೆ ಕಾರ್ಯ ಆಗ್ಲಿ. ಈಗ ಯಜ್ಞ ಅಂತಂದ್ ಹೇಳಿದ್ರೆ ಯಜ್ಞ ಮಾಡೋದ ಒಂದ್ ಒಳ್ಳೆ ಕಾರ್ಯದ ಸಲುವಾಗಿರಿ, ಎಲ್ಲಾ ಚೆನ್ನಾಗಿರ್ಲಿ ಅಂತಂದ್ ಹೇಳಿ ನಾವ್ ಪಡ್ದಿರೋದನ್ನ ಎಲ್ಲಾನು ಇನ್ನೊಬ್ರಿಗೆ ಹಂಚ್ಬಿಟ್ಟು ಮಾಡೋದು ಅಂತಂದ್ ಹೇಳಿ ಹಂಗ ಅನಸ್ತಾವ. ಲೋಕ ಕಲ್ಯಾಣಕ್ಕೋಸ್ಕರ ಮಾಡೋದು ಅದು ಯಜ್ಞ. ನೀವ್ ಮಾಡ್ತಿರೋದಾಗ್ಲಿ ಅಥವಾ ಭಾವಾರ್ ಮಾಡ್ತಿರೋ ಕೆಲ್ಸ ಆಗ್ಲಿ ಅಥವಾ ಪ್ರಭು ಗುರುಜಿ ಮಾಡ್ತಿರೋ ಕೆಲ್ಸ ಆಗ್ಲಿ, ನಿಮ್ ಟೈಮ್ ನ ನೀವು ನಮ್ಗೋಸ್ಕರ ತ್ಯಾಗ ಮಾಡಿ ಅಥವಾ ನಿಮ್ ಒಳಗಿರೋ ಜ್ಞಾನನ ನಮ್ಗೆ ಏನಿಲ್ಲ, ನಾನ್ ಕಲ್ತ್ಕೊಳ್ತಾ ಇದ್ದೀನಿ, ನಾನೇನು ಮಾಡ್ತಾ ಇಲ್ಲ. ಟೈಮ್ ಕೊಡೋದ್ ಬಹಳ ಇಂಪಾರ್ಟೆಂಟ್ ಐತ್ರಿ ಮೇನ್ ಇಲ್ಲಿ. ಅದು ಅಮ್ಮ ಇಷ್ಟೆಲ್ಲಾ ನೀವ್ ನಮಗ್ ಕಲಿಸ್ಕೊಡ್ತಾ ಇದೀರಿ. ಇಷ್ಟ್ರ ಸಲುವಾಗಿ ನೀವ್ ಎಷ್ಟೊಂದು ತಯಾರಿ ಆಗಿರ್ತೀರ್ರಿ. ಮುಂಚೆ ಎಷ್ಟೊಂದ್ ಕ್ಲಾಸ್ಗಳಿಗೆ ಅವೆಲ್ಲಾ ನೀವ್ ಕಳಿಸ್ಬೇಕಾಗಿರ್ತೈತಿ. ಅದ್ರಕ್ಕಿಂತ ಮುಂಚೆ ನೀವೆಲ್ಲಾ ತಿಳ್ಕೊಬೇಕಾಕೇತಿ. ಅದ್ರಿಂದ ನೀವು ಇಂಥದ್ದು ತ್ಯಾಗ ಮಾಡೋದು ಅಂತಂದ್ ಹೇಳಿ ಯಜ್ಞ ಭಾವದಿಂದ ಮಾಡೋದು ಅಂತಂದ್ ಹೇಳಿ ನನಗ್ ಹಂಗ ಅನಸ್ತಮ್ಮ. ಅದೇ ಕರೆಕ್ಟ್, ನೀವು ಹೇಳಿದ್ದು ಪ್ರತಿಯೊಂದು ಕರೆಕ್ಟ್ ಆಗಿದೆ. ಅಂದ್ರೆ ಇದು ಒಂದೊಂದು ಬೇರೆ ಬೇರೆ ಹೇಗೆ ಅನ್ನೋದನ್ನ ತಿಳ್ಕೊಳ್ಳಿ. ಇನ್ನು ಬೇರೆಯವ್ರನ್ನ
ಮಾತಾಡ್ಸಿ ನೋಡೋಣ. ಇದು ಹಾ ಬೇರೆ ಬೇರೆ ಇನ್ನು ಅವರು ಬೇರೆ ಬೇರೆ ಯಜ್ಞಗಳು ಯಾವುದು ಅಂತ ಹೇಳಿದ್ದಾರೆ. ನೀವು ಹೇಳಿದ ಹಾ ಪ್ರತಿಯೊಂದು ಅಕ್ಷರಶಃ ಕರೆಕ್ಟೇ. ಹಾ ಯಾರು ಇದರ ಇವರು ಮಂಗಳವ್ರನ್ನ ಕೇಳೋಣ. ಮಂಗಳವ್ರ ಹಳಬ್ರು. ಆಮೇಲೆ ನಾನೇನು ಹಡಬ್ಳೇನೆ ಅಲ್ಲ. ಅದೇ ಕರೆಕ್ಟ್ ಆಗಿ ನಾನು ಫಾಲೋ ಮಾಡಕ್ ಆಗ್ತಾ ಇಲ್ಲಲ್ಲಮ್ಮ, ಅದೇ ಪ್ರಾಬ್ಲಮ್. ಓಕೆ, ಪರವಾಗಿಲ್ಲ, ಬರ್ತಾ ಇಲ್ಲಪ್ಪ ಬಂದು. ಇರ್ಲಿ ಪರವಾಗಿಲ್ಲ. ವೀಣಾ ಅವ್ರು ಏನಾದ್ರು ಹೇಳ್ತೀರಾ? ದ್ರವ್ಯ ಯಜ್ಞ ಅಂದ್ರೆ ಏನು ಅಂತ ಹೇಳ್ತೀರಾ? ಅಲ್ಲ, ನನ್ಗೆ ಅನ್ಸಿದ್ದು ನಮ್ಮಲ್ಲಿರೋ ದ್ರವ್ಯ ನಮ್ಗೆ ಎಷ್ಟು ಬೇಕೋ ಅಷ್ಟನ್ ಮಾತ್ರ ಇಟ್ಕೊಂಡು ದಾನ ಧರ್ಮ ಆತರ ಎಲ್ಲ ಮಾಡೋದು ಒಂದು ಯಜ್ಞ. ನಾವು ಅದು ಒಂದು ನಮ್ಮ ಸಂಪತ್ತಲ್ಲಿ ಸ್ವಲ್ಪ ಭಾಗನಾದ್ರು ದೇವ್ರಿಗೆ ಅಂತ ಇಡ್ತೀವಿ ಅಂತೀವಲ್ಲ, ಅದನ್ನ ದಾನ ಧರ್ಮ ಆ ತರದ್ರಲ್ಲಿ ನಾವು ತೊಡಗಿಸ್ಕೊಳ್ಬೇಕು. ಆಮೇಲೆ ನಮ್ಮ ಅನ್ನೋದು ದ್ರವ್ಯ ಯಜ್ಞ. ತಪೋ ಯಜ್ಞ ಅಂದ್ರೆ ನಮ್ಮಲ್ಲಿರೋ ಒಳ್ಳೆ ಇದು ಜ್ಞಾನ ಏನಾದ್ರೂ ಇದ್ರೆ ನಮ್ಮಲ್ಲಿ ಅದನ್ನ ಎಲ್ರಿಗೂ ಹಂಚ್ಬೇಕು. ಹಂಚಿ ಅವ್ರಿಗೂನು ಸ್ವಲ್ಪ ತಿಳುವಳಿಕೆ ಬರೋ ತರ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಮೇಡಮ್. ಮತ್ತೆ ಏನಾದ್ರು ಹೇಳ್ತೀರಾ? ಬೇರೆಯವ್ರು ಕೇಳಿ. ಸಂಧ್ಯಾಜಿ. ನಮಸ್ತೆ. ಅಂದ್ರೆ ಅದೇ ಈಗ ದ್ರವ್ಯ ಯಜ್ಞ ಅಂದ್ರೆ ನಮ್ಮಲ್ಲಿರೋ ಹಣ, ಒಡವೆ, ವಸ್ತು ಏನೇ ಇರ್ಬೋದು, ಇಂಥ ದ್ರವ್ಯಗಳನ್ನೆಲ್ಲ ದಾನ ರೂಪದಲ್ಲಿ ಕೊಡ್ತಾ ಬರೋದು. ಅಂದ್ರೆ ಅದು ಯೋಗ್ಯರಿಗೆ. ಇಲ್ಲಿ ನಾವು ಕೊಡುವವರೊಬ್ರಿದ್ರೆ ಪಡ್ಕೊಳ್ಳೋರು ಒಬ್ರಿರ್ಬೇಕು, ಅವಾಗ ಈ ಯಜ್ಞಕ್ಕೆ ಒಂದು ಅರ್ಥ ಅಂತ. ನಾವು ಕೊಡೋರೇನೋ ಇದೀವಿ, ಈಸ್ಕೊಳ್ಳೋರೇ ಇಲ್ದೇ ಇದ್ರೆ ಅದಕ್ಕೆ ಬೆಲೆನೇ ಇರಲ್ಲ. ಆಮೇಲೆ ಆ ಕೊಡೋರ್ಗುನು ನಾವ್ ಯಾರಕ್ ಕೊಡ್ತೀವಿ ಅದನ್ನು ಯಾವ ರೀತಿ ಕೊಡ್ಬೇಕು ಆ ರೀತಿ ಕೊಡ್ಬೇಕು. ನಾವು ಅಹಂಕಾರದಿಂದ ನನ್ನ ಹತ್ರ ಇದೆ, ಏನು ನಾನೇ ದೊಡ್ಡವನು ದಾನಿ, ನಾನು ಎಲ್ಲಾರ್ಗು ಕೊಟ್ಟು, ಈಗ ಕೆಲವ್ರು ಹಂಗೇನೆ, ನಾವೇನೋ ದೊಡ್ಡದಾಗ್ ದಾನ ಮಾಡ್ತೀವಿ ಅಂತ ಎಲ್ಲರಿಗೂ ಜನ ಕಾಣೋ ಹಂಗೆ ತಮ್ಮ ಹೆಸರು ಹಾಕಿಸ್ಕೊಂಡು, ತಮ್ಮ ಹೆಸರು ಬರ್ಬೇಕಲ್ಲ ಅಷ್ಟೇ, ಅದು ಕೊಡೋ ಉದ್ದೇಶ ನನ್ನ ಹೆಸರು ಪ್ರಪಂಚದಲ್ಲಿ ಎಲ್ಲರಿಗೂ ಗೊತ್ತಾಗ್ಬೇಕು ಅಂತ. ಇದು ದಾನ ಅನ್ನಿಸ್ಕೊಳಲ್ಲ, ಅಲ್ಲಿ ಸ್ವಾರ್ಥ ಇರುತ್ತೆ ಅವ್ರದ್ದು. ಅವ್ರ ಹೆಸರು ಇಟ್ಕೋಬೇಕು ಅನ್ನೋದೊಂದು ಸ್ವಾರ್ಥ. ಇಲ್ಲಿ ನಾವು ಕೊಡುವಾಗ ನಿಸ್ವಾರ್ಥ ಭಾವದಿಂದ ಕೊಡ್ಬೇಕು, ಅದನ್ನ ಯಜ್ಞ ಅಂತ ಹೇಳೋದು. ಯಾವಾಗ ನಾವು ಕೊಡೋದು ಯಜ್ಞ ಆಗ್ಬೇಕು ಅಂದ್ರೆ ಕೊಡುವ ಒಂದು ದಾನಕ್ಕೂನು ಅದಕ್ಕೊಂದು ಅರ್ಥ ಇರ್ಬೇಕು. ಅದು ಒಂದು ಒಳ್ಳೆ ರೀತಿನಲ್ಲಿ ಕೊಡ್ಬೇಕು. ಅದನ್ನ ನಾವು ಅಹಂಕಾರದಿಂದ ಆತರ ಕೊಡ್ಬಾರ್ದು. ಹೀಗೆ ಅದ್ರ ಬಗ್ಗೆ ದ್ರವ್ಯ ಯಜ್ಞ ಆಗತ್ತದು. ಕರೆಂಟ್ ಬೇರೆ ಹೋಯ್ತು, ಲೈಟ್ ಹಾಕ್ತೀನಿ. ನನ್ ಲೈಟು ಇಲ್ಲ ನಮ್ಮ ಮನೇಲಿ, ಕರೆಂಟ್ ಇಲ್ಲ ಅಂದ್ರೆ ಏನ್ ಗೊತ್ತಾಗಲ್ಲ. ಹಂಗೆ ಲೈಟ್ ಹಾಕ್ತೇನೆ. ಹಂಗೆ ಅದು ಕೊಡೋದು ಎಲ್ಲರಿಗೂ ಯಜ್ಞವಾಗಿರ್ಬೇಕು ಅಂತ. ಅಂದ್ರೆ ಶ್ರದ್ಧಾ ಭಾವದಿಂದ ಕೊಡ್ಬೇಕು ನಾವು. ಆಮೇಲೆ ಇದೆ ಅನ್ಬಿಟ್ಟು ದೊಡ್ಡವ್ರು ಕೊಡ್ತಾರೆ, ಅವ್ರು ಕೊಟ್ರು ಅಂತ ನಾವು ಕೊಡ್ಬೇಕು ಅನ್ನೋ ಸ್ವಾರ್ಥನೂ ಇರಬಾರ್ದು. ಇಲ್ಲಿ ಯಾರೋ ಮಾಡಿದ್ರು ಅಂತ ನಾವು ಇಲ್ದೇ ಇದ್ದವರು ಮಾಡಕ್ ಆಗಲ್ಲ. ಇರೋದನ್ನೇ ವಿನಯ ಭಾವದಿಂದ ಮತ್ತೆ ಖುಷಿಯಿಂದ ಕೊಡ್ಬೇಕು. ಏನೇ ಕೊಟ್ರುವೆ ಅದು ಯಜ್ಞ ಆಗ್ಬೇಕು ಅಂದ್ರೆ ನಮ್ಮಲ್ಲಿ ಇರೋದನ್ನ ಶ್ರದ್ಧೆಯಿಂದ ಕಾಟಾಚಾರಕ್ಕೆ ಕೊಡ್ದೇನೆ ಅವ್ರಿಗೆ ದಾನ ರೂಪದಲ್ಲಿ ಕೊಡ್ತಾ ಅದು ಉಪಯೋಗಕ್ಕೆ ಬರ್ಲಿ ಅವ್ರಿಗೆ ಅಂತ ಕೊಟ್ಟಾಗ ಅದು ಅದಕ್ಕೊಂದು ಫಲ ಬರುತ್ತೆ, ಹೆಸರು ಬರುತ್ತೆ. ಅದು ಬಿಟ್ಬಿಟ್ಟು ನಾವು ಅಹಂಕಾರದಿಂದ ಕೊಡ್ತೀವಿ, ಇನ್ಯಾರನೋ ನಾವು ಏನೋ ಉದ್ಧಾರ ಮಾಡಕ್ ಕೊಟ್ಬಿಡ್ತಾ ಇದೀವಿ ಅನ್ನೋ ತರಾನು ಕೊಡ್ಬಾರ್ದು. ಆಮೇಲೆ ಅದಕ್ಕೊಂದು ಇತಿಮಿತಿ ಇಲ್ದಂಗೂ ಕೊಡ್ಬಾರ್ದು ಅಂತ. ಅದು ಒಂದು ಯಜ್ಞ ರೂಪದಲ್ಲಿ ದ್ರವ್ಯ ಯಜ್ಞ ಅಂದ್ರೆ ಯಜ್ಞ ರೂಪ ಅಂದ್ರೆ ಒಳ್ಳೆ ರೀತಿನಲ್ಲಿ ಕೊಟ್ಟಾಗ ಅಷ್ಟೇ ಅದಕ್ಕೆ ಬೆಲೆ ಅಂತ. ನಾನು ಕೊಟ್ಟದ್ದು ಅದಕ್ಕೂ ಒಂದು ಗಾದೆ ಹೇಳ್ತಾರೆ ನೋಡಿ, ಎಡಗೈಲಿ ಕೊಟ್ಟಿದ್ದು ಬಲಗೈಗೆ ಗೊತ್ತಾಗ್ಬಾರ್ದು ಅಂತ. ಒಬ್ರು ದಾನ ಮಾಡಿದೀವಿ ಅಂದ್ರು ಅದು ಪ್ರಪಂಚಕ್ಕೆ ಗೊತ್ತಾಗ್ಬಾರ್ದು, ಅವಾಗ ಅದು ಯಜ್ಞ ಆಗತ್ತೆ. ಕೊಡ್ಬೇಕು ಅವ್ರ ಉದ್ದೇಶಕ್ಕೆ. ಆಮೇಲೆ ಯಾರಿಗೋ ಕೊಟ್ರುನು ಅದು ಪ್ರಯೋಜನ ಇಲ್ಲ. ಸತ್ಫಲ ಸಿಗ್ಬೇಕು ಅಂದ್ರೆ ಅದು ಹಸ್ದವ್ರಿಗೆ ಅನ್ನ ಇಕ್ಬೇಕು ಅಂತೀವಲ್ಲ, ಹಾಗೆ ದಾನನು ಸತ್ಪಾತ್ರರಿಗೆ ಕೊಡ್ಬೇಕು, ಒಳ್ಳೆಯವ್ರಿಗಷ್ಟೇ ಕೊಡ್ಬೇಕು. ಯಾರ್ಯಾರಿಗೋ ಕೊಟ್ರುನು ಅದು ಉಪಯೋಗ ಆಗಲ್ಲ. ನಾವು ಕೊಟ್ಟದ್ದು ಯಾವಾಗ ಈಗ ಹೇಳ್ತೀವಲ್ಲ, 1 ಕಾಳು ಅಕ್ಕಿ ಹಾಕಿದ್ರೆ ಅದು 100 ಕಾಳು ಆಗುತ್ತೆ. ಆವಾಗ ಅದು ಒಬ್ಬಂಗ ಅನ್ನಕ್ಕೆ ಊಟಕ್ಕೆ ದಾರಿ ಆಗತ್ತೆ ಅಂತ. ಹಾಗೆ ಕೊಟ್ಟ ಹಣವುವೆ ಒಳ್ಳೆ ರೀತಿಲಿ ಉಪಯೋಗ ಆಗೋ ಕಡೆ ಕೊಟ್ಟಾಗ ಇನ್ವೆಸ್ಟ್ ಮಾಡೋದು ಅಂತ ಅದು.
ನಾವೀಗ ಒಂದ್ ಒಳ್ಳೆ ಬ್ಯಾಂಕ್ ಅಲ್ಲಿ ಇಟ್ರೆ ಅದ್ ಹೇಗೆ ಬಡ್ಡಿ ಚೆನ್ನಾಗಿ ಬೆಳೆದ್ ಬಂದ್ಬಿಡುತ್ತೋ ದುಡ್ಡಿಗೆ, ಹಂಗೆ ಇದು ಅಷ್ಟೇನೆ. ಒಳ್ಳೆ ಈಗ ಸತ್ಸಂಗಗಳಿಗೆ, ಬಡವರಿಗೆ, ಅವಶ್ಯಕತೆ ಇರೋರಿಗೆ ದಾನ ಮಾಡ್ಬೇಕು. ಇಲ್ದೆ ಇನ್ ಯಾರ್ಯಾರಿಗೋ ಕೊಟ್ಟಾಗ ಅದು ಬೆಲೆನೇ ಇಲ್ದಂಗ ಆಗ್ಬಿಟ್ಟು, ಅದ್ ದಾನಕ್ಕೆ ಅದು ಬೆಲೆನೇ ಇರಲ್ಲ. ಅದ್ ಕೊಟ್ಟದ್ದು ಉಪಯೋಗ ಆಗ್ಲಿಲ್ಲ ಅಂದ್ರೆ ಅದಕ್ಕೆ ಬೆಲೆನೇ ಇರಲ್ಲ ಅಂತ. ಹಾಗಾಗಿ ಅದು ಯಜ್ಞ ರೂಪದಲ್ಲಿ ಆಗ್ಬೇಕು ಅಂದ್ರೆ ದ್ರವ್ಯ ಯಜ್ಞ ಅಲ್ಲಿ ಮಾಡ್ಬೇಕು. ಇನ್ನು ದ್ರವ್ಯ ಯಜ್ಞ ಆದ್ಮೇಲೆ ಯೋಗ ಯಜ್ಞ. ಆ ಯೋಗ ತಪೋಯಜ್ಞ. ತಪೋಯಜ್ಞ, ತಪಸ್ಸು ಮಾಡೋದನ್ನು ಅಷ್ಟೇನೆ. ಒಬ್ಬೊಬ್ರು ಒಂದೊಂದ್ ರೀತಿ ತಪಸ್ಸು ಮಾಡ್ತಾರೆ. ತಪಸ್ಸು ಅಂದ್ರೆ ಈಗ ಕೆಲವರು ತಪಸ್ ಮಾಡೋದಂದ್ರೆ ಭಗವಂತನ ಕೂತ್ಕೊಂಡು ಕಣ್ಣು ಮುಚ್ಕೊಂಡು ಭಗವಂತನೇ ಯೋಚನೆ ಮಾಡ್ತಾ ತಪಸ್ ಮಾಡೋರೊಬ್ರು. ಇನ್ ಕೆಲವರು ತಲೆ ಮೇಲೆ ತಲೆ ಕೆಳಗ್ ಮಾಡ್ಕೊಂಡು ಕಾಲ್ ಮೇಲ್ ಮಾಡ್ಕೊಂಡು ನಾನ್ ನಿಂತ್ಕೊಂಡು ಕಠೋರವಾದ ತಪಸ್ ಮಾಡ್ತೀನಿ ಇನ್ನೋರ್ ಕೆಲವರು. ಇನ್ ಕೆಲವ್ರು ನೀರಿನ ಮಧ್ಯೆ ಹೋಗಿ ನಿಂತ್ಕೋತಾರೆ, ಸುತ್ತ ಬೆಂಕಿ ಹಾಕೋತಾರೆ, ಏನೇನೋ ಮಾಡ್ತಾರೆ ಸರ್ಕಸ್ಸು. ಇದೆಲ್ಲಾ ಮಾಡೋದ್ರಕ್ಕಿಂತ ಈಗ ನಮ್ಗೆ ಅದನ್ನೇ ಹೇಳೋದು ಯೋಗ. ಈಗ ಇಲ್ಲಿ ಯೋಗ ಮಾಡೋದ್ರ ಉದ್ದೇಶ ಬೇರೆ, ನಮ್ಮ ಆಧ್ಯಾತ್ಮಿಕದಲ್ಲಿ ಮಾಡೋ ತಪಸ್ಸು ಬೇರೆ ಅಂತ. ಅದು ದೇಹವನ್ನ ನಾವು ಯೋಗದಲ್ಲಿ ಕಂಟ್ರೋಲ್ ಮಾಡಕ್ ಹೋಗ್ತೀವಿ, ಮನಸ್ಸನ್ನ ಚಿತ್ತಗಳನ್ನ. ಈಗ ನಮ್ ಧ್ಯಾನದಲ್ಲಿ ಅದೇ ತಾನೇ ಹೇಳ್ಕೊಡೋದು. ಅಲ್ಲಿ ಬರೋ ಚಿತ್ತದಲ್ಲಿ ಬರ್ತಕ್ಕಂತ ಎಲ್ಲಾ ಇವು ಥಾಟ್ಸ್ ನಾವು ಕಂಟ್ರೋಲ್ ಮಾಡಕ್ ಏನ್ ಹೋಗೋದ್ ಬೇಡ, ಅದ್ ಬರಕ್ ಬಿಡ್ಬೇಕು. ಅದು ಬಂದ್ ಅದಾಗದೆ ಎಲ್ಲ ದೂರ ಆಗತ್ತೆ ಅಂತ. ಇಲ್ಲಿ ದೇಹ ಕರಗಿಸದಂಗೆನೆ ನಮ್ಮ ಮನಸ್ಸನ್ನ ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದ್ ಕಲಿಬೇಕು. ಅಲ್ಲಿ ದೇಹ ಕರಗ್ತಾ ಬರ್ಬೋದು. ನಾವ್ ಯೋಗ ಮಾಡೋದ್ರಿಂದ ಕೈ ಕಾಲು ಹೊಟ್ಟೆ ಎಲ್ಲ ಸಣ್ಣ ಆಗ್ಲಿ ಅಂತ ಮಾಡ್ಬೋದು, ಕೈ ಕಾಲೆಲ್ಲ ಲೂಸ್ ಆಗ್ಲಿ ಅಂತ ಮಾಡ್ಬೋದು. ಆದ್ರೆ ಮನಸ್ಸನ್ನ ನಿಯಂತ್ರಿಸೋಕ್ ಆಗಿರಲ್ಲ ಅಲ್ಲಿ. ಮನಸ್ಸನ್ನ ನಿಯಂತ್ರಿಸ್ಬೇಕು ಅಂದ್ರೆ ಧ್ಯಾನ ಯಜ್ಞ ಆಗ್ಬೇಕು. ಅಲ್ಲಿ ಯೋಗ ಯಜ್ಞದಲ್ಲಿ ದೇಹನ ಕರಗಿಸ್ಬೋದು. ಆದ್ರೆ ಇಲ್ಲಿ ಮುಂದೆ ಅದರಿಂದ ಬಂದು ನಾವು ಜ್ಞಾನ ಯಜ್ಞಕ್ಕೆ ಬಂದಾಗ ಜ್ಞಾನಕ್ಕೆ ಹೆಚ್ಚು ಒತ್ತು ಕೊಡ್ಬೇಕಲ್ಲಿ ಅಂತ. ನಮ್ಮ ಮನಸ್ಸು ಪ್ಯೂರಿಫೈ ಆಗ್ಬೇಕು, ಎಲ್ಲ ಸ್ವಾರ್ಥ ಬಿಡ್ಬೇಕು, ಭಗವಂತನ ಕಡೆಗೆ ನಮ್ಮ ಮನಸ್ಸಿರ್ಬೇಕು. ಅಂದ್ರೆ ನಾನು ಯಾರು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಭಗವಂತನ ನಾವೆಲ್ಲೋ ಗಿಡ ಮರ ಕಲ್ಲು ಮಣ್ಣುಗಳಲ್ಲಿ ನೀರುಗಳಲ್ಲಿ ಹುಡುಕ್ತಿದೀವಿ, ಇದಾನೆ ಪ್ರಕೃತಿಲೆಲ್ಲ ಇರೋದು ಭಗವಂತನೇ. ಆದ್ರೆ ನನ್ನೊಳಗೂ ಒಬ್ಬ ಭಗವಂತ ಇದ್ದಾನೆ. ಆ ಭಗವಂತನ ಚೈತನ್ಯನ ಎಚ್ಚರಿಸ್ಬೇಕು. ಇದೇ ಮುಚ್ಕೊಂಡ್ಬಿಟ್ಟಿದೀವಿ ನಾವೀಗ, ಅದನ್ನ ನಮಗ್ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಈ ಭಕ್ತ ಕುಂಬಾರ ಪಿಕ್ಚರ್ ಅಲ್ಲಿ ಹೇಳಿದ ನೋಡಿ, ದೇಹವು ಮೂಳೆ ಮಾಂಸದ ತಡಿಕೆ, ಅದರ ಮೇಲಿದೆ ತೊಗಲಿನ ಹೊದಿಕೆ, ತುಂಬಿದೆ ಒಳಗೆ ಕಾಮಾದಿ ಬಯಕೆ ಅಂತ. ಯೋಗದಲ್ಲಿ ದೇಹವನ್ನ ನಿಯಂತ್ರಿಸಬಹುದು, ಮನಸ್ಸನ್ನ ನಿಯಂತ್ರಿಸಕ್ ಆಗಿರಲ್ಲ. ಮನಸ್ಸನ್ನ ನಿಯಂತ್ರಿಸ್ಬೇಕು ಅಂದ್ರೆ ಜ್ಞಾನ ಯಜ್ಞ ಆಗ್ಬೇಕು. ಜ್ಞಾನ ಯಜ್ಞದಲ್ಲಿ ಏನಾಗ್ಬೇಕು, ಈ ದೇಹ ಉಪಯೋಗಿಸ್ಕೋಬೇಕು ಉಪಕರಣದ ರೀತಿ. ಆ ದೇಹದ ಮೇಲೆ ಚರ್ಮ ಇದೆ, ಮೂಳೆ ಮಾಂಸ ಇದೆ, ಹೊಲಸು ಬೇಕಾದಷ್ಟಿದೆ ಒಳಗಡೆ. ಇದನ್ನೆಲ್ಲ ತೆಗೆದು ಅಲ್ಲಿ ಒಳ್ಳೆಯ ಫಲವನ್ನ ಬೆಳೆಯೋದಕ್ಕೆ ಇಡ್ಬೇಕು. ಇದ್ರೆಲ್ಲದ್ರಿಂದ ಇರ್ತಕ್ಕಂತ ಆತ್ಮ ಅನ್ನೋ ಭಗವಂತನನ್ನ ಚೈತನ್ಯ ರೂಪಿಯಾಗಿರೋನ್ನ ಏನ್ ಇದೆಲ್ಲ ಸೇರಿ ಮುಚ್ಚಾಕ್ಬಿಟ್ಟಿದೆ, ಇದನ್ನ ಆಚೆ ತರ್ಬೇಕು. ನಾನು ಭಗವಂತ ಅನ್ನೋದ್ ಗೊತ್ತಾಗ್ಬೇಕು, ನನ್ನಲ್ಲೂ ದೈವತ್ವ ಇದೆ ಅನ್ನೋದ್ ಗೊತ್ತಾಗ್ಬೇಕು, ನಮ್ಮಲ್ಲಿರೋ ಈ ಕೆಟ್ಟದ್ದನ್ನ ಸುಡ್ಬೇಕು, ಒಳ್ಳೆಯದನ್ನ ಚೇತನಗೊಳಿಸ್ಬೇಕು ಅನ್ನೋದನ್ನ ಇಲ್ಲಿ ಕಲಿಸ್ತಿದ್ದಾರೆ. ಇದನ್ನು ಶಾಸ್ತ್ರಾದಿಗಳ ಮೂಲಕನೇ ಇವನ್ನೆಲ್ಲಾನು ನಮ್ಗೆ ಸ್ವಾಧ್ಯಾಯ ಅನ್ನೋದೇ ಇದು. ನಾವು ಈಗ ಪ್ರಭುಜಿ ಹೇಳ್ಕೊಟ್ರಲ್ಲ, ಅದನ್ನ ನಾವೇ ಸ್ವತಃ ಅರ್ಥ ಮಾಡ್ಕೊಂಡು ನಮ್ಮಲ್ಲಿರೋ ಈ ದುಷ್ಟ ಗುಣಗಳನ್ನೆಲ್ಲ ದೂರ ಮಾಡಿ, ನಮ್ಮಲ್ಲಿ ಇರ್ತಕ್ಕಂತ ಈ ಚಟಗಳನ್ನೆಲ್ಲ ಬಿಟ್ಟು ಒಳ್ಳೆಯದ್ರ ಕಡೆಗೆ ನಮ್ಮ ಮನಸ್ಸನ್ನ ವಾಲಿಸ್ಕೋಬೇಕು. ಇದು ಸ್ವಾಧ್ಯಾಯ ಅನ್ನಿಸ್ಕೊಡುತ್ತೆ, ಅದು ಯಜ್ಞ ರೂಪ ಆಗತ್ತೆ. ಅವಾಗ ಅದು ಒಳ್ಳೆಯ ರೀತಿನಲ್ಲಿ ನಾವ್ ಏನ್ ತಪ್ಪು ತಿಳುವಳಿಕೆ ನಮ್ಮಲ್ಲಿತ್ತು ಅದೆಲ್ಲ ಹೋಗಿ ಎಲ್ಲ ಭಗವಂತ ಅರ್ಪಿತ ಅನ್ನೋ ರೀತಿನಲ್ಲಿ ನಮ್ಮ ಪ್ರತಿ ಒಂದು ಕಾರ್ಯವೂ. ಈಗ ನೀವೇ ಮಾಡ್ತಿದ್ದೀರಲ್ಲ, ಪ್ರತಿ ಒಂದನ್ನು ನೀವೀಗ ಪ್ರತಿ ಕ್ಷಣ ನೀವ್ ಕಲ್ತ ಒಂದು ವಿದ್ಯೆಯನ್ನ ಇನ್ನೊಬ್ರಿಗೆ ಒಳ್ಳೆ ರೀತಿ ಹೇಳ್ಕೊಡ್ಬೇಕು, ಕಲ್ತದ್ದನ್ನ ಹಂಚ್ಬೇಕು ಅನ್ನೋದಕ್ ನೀವ್ ಎಷ್ಟು ತಯಾರಾಗಿ ಕೂತ್ಕೋತೀರಾ. ನಾವು ಸುಮ್ನೆ ಕಾಲ ಕಳೆದ್ಬಿಟ್ಟಿರ್ತೀವಿ. ನೀವ್ ಇಷ್ಟು ನಮ್ಗ್ ವಿಷಯ ಹೇಳ್ಬೇಕು ಅಂದ್ರೆ ತುಂಬಾ ಸರ್ಕಸ್ ಮಾಡ್ಬೇಕು. ನೀವು ತುಂಬಾ ಮಾಡಿರ್ತೀರಿ, ತುಂಬಾ ಸಮಯ ವ್ಯಯ ಮಾಡ್ತೀರಿ. ನಮ್ಗ ಅದ್ ಆಗದೆ ಇರೋದಕ್ಕೆ ನಾವ್ ಏನು ಕಲಿಯಕ್ ಆಗ್ತಿಲ್ಲ, ನಿಮ್ಮಂಗೆ ತರಗತಿಗಳನ್ನ ಮಾಡಕ್ಕೂ ಆಗ್ತಿಲ್ಲ. ನೀವುಗಳದ್ ಅದನ್ನ ಯಾವಾಗ ನೀವ್ ಹೆಚ್ಚು ಜ್ಞಾನಕ್ಕೆ ಒತ್ತು ಕೊಡ್ತಾ ಬರ್ತೀರಿ, ಅವಾಗ ಎಲ್ಲವೂ ನಿಮ್ಮಲ್ಲಿ ಬರೋ ಒಂದೊಂದು ಮಾತು ವೇದವಾಕ್ಯನೇ ಆಗ್ತಾ ಇದೆ. ನಾವು ಭಗವಂತನ ಹತ್ರಕ್ ಹೋಗಿ ನಾವು ವೇದಗಳನ್ನ ಕಲಿಯಕ್ ಆಗ್ಲಿಲ್ಲ, ಕೇಳಕ್ ಆಗ್ಲಿಲ್ಲ. ನಿಮ್ಮ ಬಾಯಿಂದ ಬರ್ತಿರೋ ಎಲ್ಲವನ್ನು ನೀವ್ ಯಾವಾಗ ಓದಿ ಅರ್ಗಿಸ್ಕೊಂಡು ನಮ್ಗೆ ಅದನ್ನ ಹೇಳ್ತೀರ, ಶ್ರೋತ್ರಿಯರು ಬ್ರಹ್ಮನಿಷ್ಠರು ಅನ್ನೋದೇ ನಿಮ್ಮಂತವ್ರ. ಅದನ್ನ ನಮ್ಗೆ ಯಾವ ರೀತಿ ಅಷ್ಟು ಎತ್ತರಕ್ಕೆ ಏರಿಸ್ಬೇಡಿ. ಆಗಿರೋದ್ರಿಂದಾನೇ ಅಮ್ಮ ನೀವ್ ಹೇಳ್ಕೊಡಕ್ ಆಗ್ತಿದೆ.
ಈಗ ನಮ್ಗೆ ಅದನ್ನ ಒಂದು ಕ್ಲಾಸ್ ಅಲ್ಲೂ ಹೇಳಿದ್ರು ಇದು ನೋಡಿ, ಕಣನೂ ಇಲ್ಲ, ಕಣನೂ ಇಲ್ಲ ಹೇಳಕ್ ನಾನು. ಬರಲ್ಲ. ಇಲ್ಲ ನಾವ್ ಕೇಳ್ತೀವಿ, ಹೇಳಕ್ ಬರಲ್ಲ. ನೀವು ಅದನ್ನ ಕೇಳಿ ಯಾವ ರೀತಿ ತಲುಪಿಸ್ಬೇಕು, ವಿದ್ಯಾರ್ಥಿಗಳಿಗೆ ಯಾವ ರೀತಿ ಕೊಟ್ರೆ ಅದು ತಲೆಗೆ ಹೋಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ನಿಮ್ಮ ಅಮೂಲ್ಯವಾದ ಸಮಯವನ್ನ ವ್ಯಾಸಂಗದ ಕಡೆಗೆ ಎಲ್ಲಾದ್ರ ಕಡೆಗೆ ತಿಳಿಸಿ ನಮಗ ತಲುಪ್ಸೋದಕ್ಕನು ನೋಡ್ರಿ, ಕೂತ್ಕೊಂಡು ನೀವ್ ಇಷ್ಟೆಲ್ಲಾ ಸೇವಾ ಮನೋಭಾವದಿಂದ ಮಾಡ್ತೀರಿ ಅಂದ್ರೆ ಅದು ಯಜ್ಞವೇ, ದೊಡ್ಡ ಯಜ್ಞವೇ ಇದು ಎಲ್ಲದಕ್ಕಿಂತ. ಅದು ನಮ್ ಕೈಲಿ ಆಗ್ತಿಲ್ಲ, ನಾವ್ ಕೇಳ್ತೀವಿ ಅಷ್ಟೇ. ಇಲ್ಲ, ನೀವು ಭಾಗವಹಿಸೋದು ಸಹ ಯಜ್ಞನೇ. ಜ್ಞಾನ ಯಜ್ಞ ಅಂತಂದ್ರೆ ಶ್ರವಣ ಮನನ ನಿಧಿಧ್ಯಾಸ ಮತ್ತೆ ಇನ್ನೊಬ್ಬರಿಗೆ ಹೇಳ್ಕೊಡೋದು ಎಲ್ಲವೂ ಸೇರಿ ಜ್ಞಾನ ಯಜ್ಞನೇ ಅದು. ನೀವೇನು ಕಡಿಮೆ ಮಾಡ್ತಾ ಇಲ್ಲ. ನಾನು ಇಲ್ಲಿ ಕಲಿತಾ ಇರೋದೇ, ನಾನು ನಾವು ಕಲಿಬೇಕು. ಹಾಗೇನೆ ಇದು ಎಲ್ಲವೂ ಕೇಳಿಸ್ತಿದ್ಯಮ್ಮ? ಕೇಳಿಸ್ತಾ ಇದೆ. ನಾನು ನೀವು ಎಲ್ಲ ಮಾಡ್ತಾ ಇರೋದು ಸಹ ಜ್ಞಾನ ಯಜ್ಞವೇ. ಸತ್ಸಂಗಕ್ಕೆ ಅಟೆಂಡೆನ್ಸ್ ಬಿತ್ತು ಅಂತಂದ್ರೇನೆ ಅದು ಜ್ಞಾನ ಯಜ್ಞ. ವಿಶ್ವಾಸ ನೀವು ತುಂಬಾ ತೋರಿಸ್ತಾ ಇದ್ದೀರಾ, ಅದಕ್ಕೆ ಧನ್ಯವಾದಗಳು. ಎಲ್ಲ ನಮ್ಮ ಬ್ಯಾಚ್ನವ್ರೆಲ್ರು ಅಷ್ಟೇ, ನೆನೆ ಇವರು ಅಷ್ಟೇ, ಸುಜಿಯಾನು ಅಷ್ಟೇ ತುಂಬಾ ಇದಾಗಿ ಮಾತಾಡಿದ್ರು. ಸೊ ನೈಸ್ ಆಫ್ ಯು. ಚೆನ್ನಾಗಿ ಹೇಳಿದ್ರು. ವಿಜಯಲಕ್ಷ್ಮಿ ಅವರು ಏನ್ ಹೇಳ್ತಾರೆ ಕೇಳಿ. ಇವ್ರು ಎಲ್ಲ ಸಾಕಷ್ಟು ಹೇಳ್ಬಿಟ್ರಿ. ಈಗ ಏನ್ ಹೇಳ ಎಲ್ಲ ಹೇಳಾಗಿದೆ. ದ್ರವ್ಯ ಯಜ್ಞ ಅಂದ್ರ ಈಗ ನಮ್ಮಲ್ಲಿ ಇರ್ತಕ್ಕಂತ ಇವ್ರು ಹೇಳಿದ್ರಲ್ಲ ವೀಣಾ ಅವರು, ಏನೈತಿ ನಮ್ಮಲ್ಲಿ ಹೆಚ್ಚು ನಮ್ಗೆ ಏನ್ ಬೇಕೋ ಅಷ್ಟು ಉಳಿದಿದ್ದು. ಒಬ್ಬ ಜ್ಞಾನಿ ಆದ್ರೂ ಅಷ್ಟೇ, ಅವನು ತನ್ನಲ್ಲಿ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಉಳಿದಿದ್ದೆಲ್ಲ ದಾನ ಧರ್ಮ ಅಂತ ಮಾಡ್ತಾರಮ್ಮ. ಈಗ ಬಡವ್ರಿಗೆ ಅಂತ ಹೇಳಿ ಒಂದು ಹಾಸ್ಪಿಟಲ್ ಕಟ್ಟಿಸ್ಬೋದು, ಹಾಸ್ಪಿಟ್ಲಿಗೆ ಏನಾದ್ರು ಒಂದು ಔಷಧ ಉಪಚಾರಕ್ಕೆ ಕೊಡ್ಬೋದು, ಅಥವಾ ವೃದ್ಧಾಶ್ರಮಗಳಂತೂ ಇವಾಗಂತೂ ಎಲ್ಲಾ ಕಡೆ ವೃದ್ಧಾಶ್ರಮಗಳದವಮ್ಮ. ಹೀಗೆ ಬೇರೆ ಬೇರೆ ಕಡೆ ಒಂದೊಂದು ರೀತಿಯಲ್ಲಿ ತಮ್ಮಲ್ಲಿ ಹೆಚ್ಚು ಇರ್ತಕ್ಕಂತ ಸಂಪತ್ತನ್ನ ಬೇರೆ, ಈಗ ವಿದ್ಯಾಪೀಠ ಅಂದ್ರೆ ಈಗ ಧರ್ಮ ಸಂಸ್ಥೆಗಳಿಗೆ ಅಂತಲ್ಲೆಲ್ಲ, ಯಾಕಂದ್ರೆ ಅಲ್ಲಿ ಧರ್ಮ ಸಂಸ್ಥೆಗಳಿಗೆಲ್ಲ ಅಂದ್ರೆ ಇಂತಲ್ಲಿ ಕೊಟ್ಟಂತ ಅವರು ಸಂಪತ್ತನ್ನ ಅದು ಒಂದು ಒಳ್ಳೆ ರೀತಿಯಲ್ಲಿ ಉಪಯೋಗ ಆಗ್ತೈತಿ. ಈ ಒಳ್ಳೆ ರೀತಿಯಲ್ಲಿ ಯಾವ್ದು ಉಪಯೋಗ ಆಗ್ತೈತಿ ಅದು ಒಂದು ಯಜ್ಞ ಆಗುತ್ತೆ ಅಂತಮ್ಮ, ದ್ರವ್ಯ ಯಜ್ಞ. ಇನ್ನೊಂದು ತಪೋಯಜ್ಞ ಅಂದ್ರಮ್ಮ, ಈಗ ನೋಡ್ರಿ, ಈಗ ಚಾತುರ್ಮಾಸ್ಯ ಅಂತ ಬಂದಾಗ ಕೆಲವ್ರು ಏನ್ ಮಾಡ್ತಾರ, ತಮಗ್ ಸ್ವರ್ಗ ಸಿಗ್ಬೇಕು ಅಂತ ಹೇಳಿ ಏನೇನೋ ವೃತ ಆಚರಣೆಗಳನ್ನ ಮಾಡ್ತಾರೆ. ಎಲ್ಲೆಲ್ಲೋ ಬೇರೆ, ಈಗ ಚಾರ್ಧಾಮ್ ಅಂತ ಹೋಗ್ತಾರೆ, ಅದು ಇದು. ಈಗ ಒಳ್ಳೆ ಪವಿತ್ರ ಸ್ಥಳಗಳಿಗೆ ಹೋಗ್ಬೇಕು ಅಂತ ವೃತಗಳಿರ್ತವೆ. ನಾವೇನ್ ಮಾಡ್ತೇವಮ್ಮ, ನಮಗ್ ಜ್ಞಾನ ಬೇಕು, ನಾವು ಬ್ರಹ್ಮನಿಷ್ಠರಾಗ್ಬೇಕು ಅಂತ ಹೇಳಿ ಈಗ ನಿಮ್ ಜೊತೆ ನಮ್ಗೆ ಈಗ ಆತ್ಮಜ್ಞಾನ ತಿಳ್ಕೊಳ್ಳೋದಕ್ಕೆ ನಿಮ್ ಜೊತೆ ನಾವೀಗ ಈ ಒಂದು ಇದ್ರಲ್ಲಿ ಸತ್ಸಂಗದಲ್ಲಿ ಕೂಡ್ತೇವೆ. ಇದು ಒಂದ್ ರೀತಿ ತಪೋಯಜ್ಞನ ಆಗುತ್ತೆ. ಸರಿ ಇಲ್ಲಮ್ಮ? ತಪೋಯಜ್ಞ ಮತ್ತೆ ಅದ್ರ ಜೊತೆಗೆ ನೀವು ಉಪಾಸನೆ ಮಾಡೋದು, ಜ್ಞಾನ ಯಜ್ಞನು, ಇದು ಒಂದು ಜ್ಞಾನ ಯಜ್ಞನೂ ಆಗುತ್ತೆ. ಉಪಾಸನೆ ಮಾಡೋದು, ಇದು ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡೋದು, ಅದೆಲ್ಲಾನು ತಪೋಯಜ್ಞವೇ. ಅದೆಲ್ಲ ತಪಸ್ಸೆ. ನಾವು ಭಗವಂತನ ಕುರಿತಾಗಿ ನಾವು ತಪಸ್ ಮಾಡಿದ್ವಿ ಅನ್ನೋದು. ಉಪಾಸನೆ ಮಾಡೋದು ಬಹಳ ಕಠಿಣವಾಗಿ ವೃತ ಮಾಡ್ತಿರ್ತಾರಮ್ಮ. ಈ ಒಂದು ಚಾತುರ್ಮಾಸ್ಯ ಅಂದ್ರೆ ಈ 4 ತಿಂಗಳು ನೋಡ್ರಿ, ಜುಲೈನಿಂದ ಅಕ್ಟೋಬರ್ ಮಟ ಅಂದ್ರು ಎಷ್ಟು, ಒಂದ ಹೊತ್ತು ಊಟ ಮಾಡೋದು, ಬೆಳಗ್ಗೆ ಬೇಗ ಎದ್ದು ಪೂಜೆ ಗೀಜೆ ಮಾಡ್ಕೊಳ್ಳೋದು, ಜಪ ತಪ ಮಾಡ್ಕೊಳ್ಳೋದು, ಇದು ಒಂದು ತಪಸ್ಸಿದ್ದಾಗಿನ ಅವ್ರದ್ದು. ಎಷ್ಟು ಕಠಿಣ ವೃತ ಅಂದ್ರೆ ಅವರು ಹೊರಗಡೆ ಸಹಿತ ಹೋಗ್ತಿರೋದಿಲ್ಲಂತೆ. ಆ ರೀತಿ ಒಂದು ತಮ್ಮವಾದಂತ ಈ 4 ತಿಂಗಳಲ್ಲಿ ಮಾತ್ರ ಬಹಳ ಕಠಿಣವಾಗಿ ಒಂದ ಪೂಜೆ ಅನುಷ್ಠಾನ ಏನ್ ಮಾಡ್ತಾರಲ್ಲಮ್ಮ, ಇದು ಒಂದು ಯಜ್ಞನ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಯೋಗ ಯಜ್ಞ ಅಂದ್ರೆ ಈಗ ಹಠ ಯೋಗ, ಆಮೇಲೆ ಗುರುಜಿಯವ್ರು ಹೇಳಿದ್ರು ಯೋಗ, ಅಷ್ಟಾಂಗ ಯೋಗ, ಈಗ ಪ್ರಾಣಾಯಾಮ, ಇವೆಲ್ಲ ಸಹಿತ ಯಜ್ಞಗಳೇ. ಒಂದು ಆಹಾರದಲ್ಲಿ ನಿಯಮಿತವಾಗಿರ್ತಕ್ಕಂಥದ್ದು ಅದು ಸಹಿತ ಯಜ್ಞನೇ, ತಪಸ್ಸು. ಇಷ್ಟೆಲ್ಲ ಯಜ್ಞಗಳಿದ್ರು ಸಹಿತ ಆದ್ರೆ ನಮ್ಗೆ ಅತ್ಯಂತ ಶ್ರೇಷ್ಠವಾದ ಯಜ್ಞ ಯಾವುದು ಅಂದ್ರೆ ಬ್ರಹ್ಮಯಜ್ಞ. ಆತ್ಮಜ್ಞಾನವನ್ನು ನಾವು ಯಾವಾಗ ಶ್ರವಣ ಮನನ ಮತ್ತು ನಿಧಿಧ್ಯಾಸ ಮೂಲಕ ನಾವೇನ್ ಕಲಿತಾ ಇದ್ದೇವಿ, ಇದೇ ಒಂದು ಶ್ರೇಷ್ಠವಾದದ್ದ ಜ್ಞಾನ ಅಂತ ಹೇಳ್ಬೋದಮ್ಮ, ಯಜ್ಞ ಅಂತ ಹೇಳಿ. ಮತ್ತೆ ಎಲ್ಲರೂ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಎಲ್ಲ ಚೆನ್ನಾಗಿ ಹೇಳಿದ್ದೀರಾ. ಅದೇ ದ್ರವ್ಯ ಯಜ್ಞ ಅಂತ ನೀವು ಹೇಳಿದ ಹಾಗೆ ಹಂಚೋದು ನಮ್ಮಲ್ಲಿ
ಅದೇ ಎಷ್ಟ್ ಬೇಕೋ ಅಷ್ಟನ್ನ ಇಟ್ಕೊಂಡು ಅಂತಲ್ಲ, ಇನ್ನೊಬ್ಬರಿಗೂ ಸಹಾಯ ಆಗ್ಲಿ ಅಂತ ಹಂಚೋದು. ಇವಾಗ ಸುಧಾಮೂರ್ತಿಯವರು ಅವರೆಲ್ಲ ಅವ್ರು ಎಷ್ಟು ಬೇಕೋ ಅಷ್ಟು ಅಲ್ಲ, ಅವ್ರು ಬೇಕಾದಷ್ಟು ಇರುತ್ತೆ ಬೇಕಾದಷ್ಟಿದೆ. ಅದರಲ್ಲಿ ಬೇರೆಯವ್ರಿಗೂ ಸಹಾಯ ಆಗ್ಲಿ ಅಂತ ಬಿಟ್ಟು ಹಂಚುವಂಥದ್ದು, ಅದು ದ್ರವ್ಯ ಯಜ್ಞ. ಹೌದು ಮತ್ತೆ ಹೌದು. ಈ ಟಾಟಾ ಅವರು ನೋಡಿ, ಅವ್ರು ಎಷ್ಟೊಂದಿದೆ ಅಲ್ವಾ, ಇತ್ತು, ಅವರು ಎಷ್ಟು ದಾನ ಮಾಡಿದ್ರು ಅಲ್ವಾ, ತುಂಬಾ ದಾನ ಮಾಡಿದ್ರು, ಅದು ಯಜ್ಞ. ಮತ್ತೆ ಹಾಗೆ ನಾವು ಇವಾಗ ಅಧ್ಯಾತ್ಮ ಇದ್ರಲ್ಲಿ ನಾವು ನೋಡಿದ್ರೆ ನಚಿಕೇತನ ಒಂದು ಸ್ಟೋರಿಯನ್ನ ನೋಡ್ಬೋದು. ಅವರಪ್ಪ ಹೀಗೆ ಯಜ್ಞ ಮಾಡ್ತಾರೆ, ಅದರಲ್ಲಿ ಹಸುಗಳನ್ನ ದಾನ ಕೊಡ್ತಾರೆ. ದಾನ ಕೊಟ್ಟಾಗ ಸರಿಯಾದ ಹಸುಗಳನ್ನು ಕೊಡಲ್ಲ, ಎಲ್ಲ ಬರಡು ಹಸುಗಳನ್ನ ಕೊಡ್ತಾ ಇರ್ತಾರೆ. ಅದನ್ನ ಇದು ಸಣ್ಣ ಮಗು ಪಾಪ ನೋಡ್ತಾ ಇರುತ್ತೆ, ಒಳ್ಳೆ ಹಸುಗಳನ್ನೆಲ್ಲ ಇಟ್ಕೊಂಡ್ಬಿಟ್ಟು ಅವಾಗ ಏನಾದ್ರು ಕೊಡೋದು ಅಂತಂದ್ರೆ ಹಸುಗಳನ್ನ ಕೊಡುವಂತದ್ದೇ ಆಗಿನ ಕಾಲದಲ್ಲಿ. ಇದು ಏನು ಪ್ರಯೋಜನಕ್ಕೆ ಬರ್ದೇ ಇರುವಂತದ್ದು ಕೊಡ್ತಾರಲ್ಲ, ದಾನ ಕೊಡೋದು ಅಂತಂದ್ರೆ ಈ ಯಜ್ಞದಲ್ಲಿ ಅವ್ರಿಗೆ ಸಹಾಯ ಆಗ್ಬೇಕು, ಅದು ವೃದ್ಧಿ ಆಗ್ಬೇಕು, ಆ ರೀತಿಯಲ್ಲಿ ಇರುವಂತಹದ್ದನ್ನ ಕೊಡ್ಬೇಕು. ನಮ್ಮಪ್ಪ ಈ ತರ ಮಾಡ್ತಿದ್ದಾರೆ ಅಂತ ಬಿಟ್ಟು ಅವನ್ನ ಖಂಡಿಸ್ತಾನೆ ಅವ್ರಪ್ಪನ. ಅವಾಗ ನನ್ನನ್ನು ಯಾರಿಗೆ ಕೊಡ್ತೀಯಾ ಅಂತ ಕೇಳ್ತಾನೆ, ನೀನು ಹೀಗ್ ಮಾಡ್ತಾ ಇದೀಯಲ್ಲ ಅಂತ. ನಿನ್ನನ್ನ ಯಮನ ಕೊಡ್ತೀನಿ ಅಂದ ತಕ್ಷಣ ಸರಿ ಅವನು ಸತ್ಯ ಹೋಗ್ತಾನೆ. ಹೋಗ್ಬಿಟ್ಟು ಯಮನ ಹತ್ರ ನಿಂತ್ಕೊಳ್ತಾನೆ. ಆದ್ರೆ ಅಯ್ಯೋ ನಿನ್ ಇನ್ನು ಕಾಲ ಬಂದಿಲ್ಲಪ್ಪ ಅಂತಂದ್ಬಿಟ್ಟು ಹೇಳ್ತಾನೆ ಯಮ. ಆದ್ರೆ ಕೇಳಲ್ಲ ಈ ಮಗು. ಅಲ್ಲಿ ಆತ್ಮಜ್ಞಾನವನ್ನ ಪೂರ್ತಿಯಾಗಿ ತಿಳ್ಕೊಂಡೆ ಕೊನೆಗೆ ಅವನು ಮತ್ತೆ ಬರೋದು. ಹಾಗೆ ಯಜ್ಞ ಅಂದ್ರೆ ಯಾವ ತರ ಮಾಡ್ಬೇಕು, ಹೆಚ್ಚಬೇಕು, ಇನ್ನೊಬ್ರಿಗೆ ನಾವು ಕೊಟ್ಟಿದ್ದು ಅವರಲ್ಲಿ ವೃದ್ಧಿ ಆಗ್ಬೇಕು, ಆ ರೀತಿ ದ್ರವ್ಯ ಯಜ್ಞವನ್ನ ಮಾಡ್ಬೇಕು. ನಾವು ಬೇಡದೇ ಇರೋದನ್ನ ಕೊಟ್ಟು ಅವ್ರಿಗೇನು ಪ್ರಯೋಜನಕ್ಕೆ ಬೇಡದೇ ಇರೋದು ಕೊಟ್ರುನು ಅವ್ರಿಗೆ ಪ್ರಯೋಜನಕ್ಕೆ ಬರ್ಬೇಕು. ಪ್ರಯೋಜನಕ್ಕೆ ಬರ್ದೇ ಇರುವಂತಹ ಒಂದು ದಾನವನ್ನ ಮಾಡಿದ್ರೆ ಅದು ಯಜ್ಞ ಆಗಲ್ಲ. ಇವಾಗ ಬೇರೆ ತಪೋ ಯಜ್ಞ ಎಲ್ಲ ಹೇಳಿದ್ರಿ, ಯೋಗ ಯಜ್ಞ ಎಲ್ಲ ಹೇಳಿದ್ರಿ. ಸ್ವಾಧ್ಯಾಯ ಅಂತ ಅಂದ್ರೆ ನನ್ನಲ್ಲಿ ಏನು ಕಲ್ಮಶಗಳಿವೆ ಅದನ್ನ ನಾನು ತಿಳ್ಕೊಳ್ಬೇಕು, ತಿಳ್ಕೊಂಡು ಅದನ್ನ ಸರಿಪಡಿಸ್ಕೊಂಡು ನಾನು ಬ್ರಹ್ಮತತ್ವದ ಕಡೆಗೆ ಹೋಗುವಂತಹದ್ದು ಸ್ವಾಧ್ಯಾಯ. ನನ್ನನ್ನ ಅಧ್ಯಯನ ಮಾಡಿಕೊಂಡು ನನ್ನನ್ನ ಉನ್ನತಿಯ ಕಡೆಗೆ ತೆಗೆದುಕೊಂಡು ಹೋಗುವಂತಹದ್ದು, ಈ ಶಾಸ್ತ್ರಗಳನ್ನ ಕಲಿಯುವಂತಹದ್ದು, ಈ ಆತ್ಮಜ್ಞಾನದ ವಿಷಯವನ್ನ ತಿಳ್ಕೊಳ್ಳುವಂತಹದ್ದು, ಗುರುಗಳ ಹತ್ರ ಅವ್ರು ಹೇಳುವ ತತ್ವಗಳನ್ನೆಲ್ಲ ಅರ್ಥ ಮಾಡ್ಕೊಳ್ಳುವಂತಹದ್ದು, ಇದು ಸ್ವಾಧ್ಯಾಯ. ಜ್ಞಾನ ಅಂತಂದ್ರೆ ನೀವೆಲ್ಲ ಚೆನ್ನಾಗಿ ಹೇಳಿದ್ರಿ, ಜ್ಞಾನ ಯಜ್ಞ ಅಂತ. ಹೇಗೆ ಅಂದ್ರೆ ಇದೆಲ್ಲ ನಾವು ಸತ್ಸಂಗದಲ್ಲಿ ಮಾಡ್ತಾ ಇರೋದಿಲ್ಲನು ಜ್ಞಾನ ಯಜ್ಞವೇ. ಮುಂದೆ ಹೋಗೋಣ. 29ನೇ ಶ್ಲೋಕ. ಅಪಾನೇ ಜುಹ್ವತಿ ಪ್ರಾಣಂ ಪ್ರಾಣೇ ಪಾನಂ ತಥಾ ಪರೇ ಪ್ರಾಣಾಪಾನ ಗತಿರ್ವೃದ್ಧ್ವಾ ಪ್ರಾಣಾಯಾಮ ಪರಾಯಣಾಹ. ಕೆಲವರು ಒಳ ಬರುವ ಉಸಿರನ್ನು ಹೊರ ಹೋಗುವ ಉಸಿರಿಗೆ ಅರ್ಪಿಸುತ್ತಾರೆ, ಮತ್ತು ಇನ್ನು ಕೆಲವರು ಹೊರ ಹೋಗುವ ಉಸಿರನ್ನು ಒಳ ಬರುವ ಉಸಿರಿಗೆ ಅರ್ಪಿಸುತ್ತಾರೆ. ಹೀಗೆ ಪ್ರಾಣ ಮತ್ತು ಅಪಾನದ ಚಲನೆಗಳನ್ನು ತಡೆ ಹಿಡಿದ ನಂತರ ಅವರು ಪ್ರಾಣಾಯಾಮಕ್ಕೆ, ಉಸಿರಾಟ ನಿಯಂತ್ರಣದ ಅಭ್ಯಾಸ ಮೀಸಲಾಗಿರುತ್ತಾರೆ. ಯಾರು ಶುರು ಮಾಡ್ತಿರೋ? ಫಸ್ಟ್ ವಿಜಯಲಕ್ಷ್ಮಿ ಅವರೇ ಶುರು ಮಾಡಿ. ಯಾರಿಗದ್ರಿ? ಇವ್ರು ಕೇಳಮ್ಮ. ಯಾರು? ಪ್ರಾಣಾಯಾಮವನ್ನ ಅದೇ ಪ್ರಾಣಾಯಾಮ ಅನ್ನೋದನ್ನ ಪ್ರಾಣಾಯಾಮದ ಪ್ರಕ್ರಿಯೆ. ಇದನ್ನು ಸಮಾಧಿ ಸ್ಥಿತಿಗೆ ಹೊರ ಹೋಗುವ ವಾಯು ಚಲನೆಯನ್ನ ಒಳಕ್ಕೆ ಬರುವ ವಾಯುವಿನ ಚಲನೆಗೆ ಮತ್ತು ಒಳಕ್ಕೆ ಬಿಡುವ ಉಸಿರು ಚಲನೆ, ಹೊರಕ್ಕೆ ಹೋಗುವ ವಾಯುವಿನ ಚಲನೆಗೆ ಕಡೆಗೆ ಎಲ್ಲಾ ಉಸಿರಾಟವನ್ನು ನಿಲ್ಲಿಸಿ ಸಮಾಧಿ ಸ್ಥಿತಿಯರಾಗುತ್ತಾರೆ. ಸಮಾಧಿ ಸ್ಥಿತಿಯಲ್ಲಿ ಮೊದ್ಲೇ ಪ್ರಾಣಾಯಾಮ ಫಸ್ಟ್ ಬರೋದೇ ಪ್ರಾಣಾಯಾಮ ಪ್ರಕ್ರಿಯೆ. ಏನಾದ್ರು ಸರಿ ಹೋಗಿಲ್ಲ ಅಂದ್ರೆ ಫೋನ್ ಮಾಡಿ. ಆಮೇಲೆ ಹಠಯೋಗ. ಹಠಯೋಗದಿಂದನೂ ಆಸನಗಳನ್ನ ಅಭ್ಯಾಸ ಮಾಡ್ತಾರಂತಲ್ಲ.
ಮತ್ತೆ ಇಂದ್ರಿಯಗಳನ್ನ ನಿಯಂತ್ರಿಸಕ್ಕೋಸ್ಕರ ಮತ್ತೆ ಆತ್ಮ ಸಾಕ್ಷಾತ್ಕಾರ ಪಡಿಬೇಕಂದ್ರೂ ಸಹಿತ ಇವೆಲ್ಲ ನಿಗ್ರಹಗಳು ಬೇಕೇ ಬೇಕಾ ಅನ್ಸುತ್ತೆ ಅಮ್ಮ. ಈ ನಮ್ಮಲ್ಲಿ ಇರ್ತಕ್ಕಂತ ಈ ಪ್ರಾಣವಾಯುವಾಗ್ಲಿ ಸತ್ಕೆ ಇವೆಲ್ಲ ನೋಡ್ ಏನು ಕೇಳಿಸ್ತಾ ಇಲ್ಲ ವಿಜಯಲಕ್ಷ್ಮಿ ಅವರೇ? ಹೌದೇನು? ಇದು ಅದೇ ಈ ಪ್ರಾಣವಾಯುವಿನಲ್ಲಿ ಉಚ್ಛ್ವಾಸ ನಿಶ್ವಾಸ ಅಂತ ಒಂದು ಮಾಡ್ತಾರಮ್ಮ, ರೇಚಕ ಪ್ರಾಣಾಯಾಮ ಮಾಡೋದು ಅದು ಒಂದು. ಇನ್ನೊಂದು ಈಗ ವಾಯುವನ್ ಮತ್ ಸಂಪೂರ್ಣವಾಗಿ ಏನ್ ಮಾಡ್ತಾರಮ್ಮ, ಉಸಿರು ಒಳಗೆ ಒಳಗೆ ಎಳ್ಕೊಂಡು ಕುಂಭಕ ಅಂತ ಹೇಳಿ ಅದು ಒಂದು ಯೋಗದ ಈ ಕುಂಭಕ ಯೋಗ ಅಭ್ಯಾಸ ಮಾಡಿದ ಮನುಷ್ಯ ತನ್ನ ಆತ್ಮ ಸಾಕ್ಷಾತ್ಕಾರ ಪರಿಪೂರ್ಣತೆಯನ್ನ ಸಾಧಿಸ್ಬೋದು, ಮತ್ತೆ ಆಯುಷ್ಯನು ಜಾಸ್ತಿ ಆಗ್ತೈತಿ ಅಂತನೂ ಹೇಳ್ತಾರಮ್ಮ. ಮತ್ತೇನ್ ಮುಂದೆ ಇರ್ಲಿ ಏನ್ ಕೇಳ್ರಿ. ಇನ್ನ ನೆಕ್ಸ್ಟ್ ಯಾರು ಹೇಳ್ತೀರಾ? ಲಕ್ಷ್ಮಿ ಅವ್ರು ಹೇಳ್ತೀರಾ? ಸಂಜೆ ಅವ್ರು ಹೇಳ್ತೀರಾ? ವೀಣಾ ಅವ್ರ ಏನಾದ್ರು ಹೇಳ್ತಾರ ಕೇಳ್ಬಿಡ. ಯೋಗ ಕ್ಲಾಸ್ಗೆ ಹೋಗ್ತೀರೇನ್ರಿ ನೀವು ವೀಣಾಜಿ? ಸರಿ, ಆಯ್ತಾಯ್ತು. ಲಕ್ಷ್ಮಿ ಅವರು ಪ್ರಾಣಾಯಾಮದ ಬಗ್ಗೆ ಇಲ್ಲಿ ಹೇಳ್ಯಾರ ಅಂತಂದ್ ಹೇಳಿ ಹಂಗ ಅನಸ್ತವಮ್ಮ. ಪ್ರಾಣಾಯಾಮನೇ. ಹುನ್ರಿ, ನಮ್ಮ ಉಸಿರ್ನ ನಾವ್ ಹೆಂಗ ಒಳಗ್ ತಗೊಳೋದು ಹೊರಗ್ ಬಿಡೋದ್ರಿಂದ ನಮ್ ದೇಹದೊಳಗ ಏನೇನ್ ನಿಯಂತ್ರಣ ಆಗ್ತೈತಿ ಅಂತಂದ್ ಹೇಳಿ ಹೇಳ್ಯಾರ ಅಂತಂದ್ ಹೇಳಿ ಹಂಗ ಅನಸ್ತವಮ್ಮ. ನಾವು ಇವಾಗ ಪ್ರಾಣಾಯಾಮ ಮಾಡ್ತೇವಲ್ರಿ, ಪ್ರಾಣಾಯಾಮ ಮಾಡೋದ್ರಿಂದ ಉಸಿರು ಒಳಗ್ ತಗೊಂತೇವಿ, ಹೊರಗ್ ಬಿಡ್ತೇವಿ. ಅವಾಗ ನಮ್ ದೇಹ ಎಷ್ಟೋ ಇಂದ್ರಿಯಗಳಿಗೆ ಅಥವಾ ಎಷ್ಟೋ ಒಳಗಡೆ ನರಗಳಿಗೆ ಒಂದು ಪ್ರಾಣ ಶಕ್ತಿ ಕೊಟ್ಟಂಗ ಆಕೈತಿ ಅಮ್ಮ. ನಾವ್ ಪ್ರಾಣಾಯಾಮ ಮಾಡೋದ್ರಿಂದ ಅವ್ ಪ್ರಾಣ ಶಕ್ತಿ ತಗೊಂಡು ಅವ್ ಇನ್ನೂ ಸ್ವಲ್ಪ ಚಲೋ ಬೆಳಿತಾವು ದೇಹದೊಳಗ ಅಂತಂದ್ ಹೇಳಿ ಯಾವ್ದ ರೀತಿಯಿಂದ ರೋಗ ಬರೋದಿಲ್ಲ ಅಂತಂದ್ ಹೇಳಿ ನನಗ್ ಹಂಗ ಅನಸ್ತಮ್ಮ. ಒಂದನೇದ್ದು. ಎರಡನೇದ್ದು ಅಂತಂದ್ ಹೇಳಿ ನಮ್ ಮೈಂಡ್ ಶಾಂತ ಇರ್ತೈತ್ರಿ. ನಮ್ಗ ವೇ ಆಫ್ ಥಿಂಕಿಂಗ್ ಬರ್ತೈತಿ, ಆ ಮೈಂಡ್ ಒಂದು ಕಾನ್ಸಂಟ್ರೇಷನ್ ಇರ್ತೈತಿ. ಅದ್ರಿಂದ ಯಾವ್ದ್ ಒಳ್ಳೇದು ಯಾವ್ದ್ ಕೆಟ್ಟದ್ದು, ಯಾವ್ದು ನನಗ್ ಇಂಪಾರ್ಟೆಂಟ್ ಅನ್ನೋದ್ ಗೊತ್ತಾಕೈತಿ. ಅಥವಾ ಬೇರೆದವ್ರು ಹೊರಗಡೆದವ್ರು ಯಾರ್ ಏನ ಹೇಳಿದ್ರು ನನ್ನೊಳಗ್ ನಾನ್ ಡಿಸ್ಟರ್ಬ್ ಆಗಂಗಿಲ್ಲ ಅಮ್ಮ ಪ್ರಾಣಾಯಾಮ ಮಾಡೋದ್ರಿಂದ. ಅವ್ರು ಒಳ್ಳೇದಂದ್ರು ತಗೊಂತೇನಿ, ಕೆಟ್ಟದಂದ್ರು ತಗೊಂತೇನ್ರಿ ಆ ಟೈಮ್ನೊಳಗ. ಆ ತರ ಬೆಳಿತತಿ ಅಂತಂದ್ ಹೇಳಿ ನನಗ್ ಹಂಗ ಅನಸ್ತಮ್ಮ. ನಮ್ ಪಂಚೇಂದ್ರಿಯದೊಳಗ ಕಂಟ್ರೋಲ್ ಇರ್ಬೇಕು ಅಂತಂದ್ ಹೇಳಿ ನಾವ್ ಪ್ರಾಣಾಯಾಮ ಮಾಡ್ಬೇಕು ಅಂತಂದ್ ಹೇಳಿ ನನಗ್ ಹಂಗ ಅನಸ್ತಮ್ಮ. ಧನ್ಯವಾದ ರೀ. ವಿಜಯಲಕ್ಷ್ಮಿ ಅವರು ಹೇಳಿದ್ರಲ್ಲಮ್ಮ, ಅದೇ ಕರೆಕ್ಟ್. ಸಂಧ್ಯಾ ಅವರ ಏನಾದ್ರು ಹೇಳ್ತೀರಾ? ಅದೇ ಈ ಅಷ್ಟಾಂಗ ಯೋಗ ಅಂತ ಪತಂಜಲಿಯಲ್ಲಿ ಅಷ್ಟಾಂಗ ಯೋಗ ಅಂತ ನಮ್ಗೆ ಯೋಗ ಕ್ಲಾಸ್ ಹೋಗ್ತೀರಾ ನೀವು? ಇಲ್ಲ ಮೇಡಮ್, ನಮ್ಗೆ ಕ್ಲಾಸ್ ಅಲ್ಲೇ ಮಾಡಿದ್ವಲ್ಲ ಅಷ್ಟಾಂಗ ಯೋಗ ಮತ್ತೆ ಇದ್ರ ಬಗ್ಗೆ ಹೇಗೆ ಅಂತ, ಹಂಗಾಗಿ ಅದ್ರಲ್ಲಿ ಗೊತ್ತಿತ್ತಲ್ವಾ ಅಷ್ಟಾಂಗ. ಹೋಗ್ತಿದ್ವಿ ಅಂದ್ರೆ ಮೊದ್ಲೆಲ್ಲ, ಈಗಿಲ್ವೇ ಇಲ್ಲ, ತುಂಬಾ ಮೊದ್ಲು ಹೋಗ್ತಿದ್ವಿ, ಈಗಿಲ್ಲ. ಅಂದ್ರೆ ಅಷ್ಟಾಂಗ ಯೋಗ ಅಂದ್ರೆ ಪ್ರಾಣಾಯಾಮ, ಯಾಮ, ನಿಯಮ, ಮತ್ತೆ ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ ಇವುಗಳನ್ನೆಲ್ಲ ಹೇಳ್ತಾರಲ್ವಾ. ಇದನ್ನೆಲ್ಲ ಅಭ್ಯಾಸ ಮಾಡೋದು ಯೋಗಿಗಳು. ಇವನ್ನೆಲ್ಲಾನು ಯೋಗಿಗಳು ಅಳವಡಿಸ್ಕೊಂಡ್ಬಿಟ್ಟಿರ್ತಾರೆ ಜೀವನದಲ್ಲಿ. ಎಲ್ಲವನ್ನು ನಿಯಂತ್ರಿಸೋದು ಹೇಗೆ ಅನ್ನೋದು ಅವ್ರಿಗೆ ಮನಸ್ಸು, ಉಸಿರಾಟ ಇವುಗಳನ್ನೆಲ್ಲ ಮಾಡ್ತಾ ಬರ್ತಾರೆ ಯೋಗಿಗಳು. ಅದನ್ನೇ ಈ ಯೋಗದಲ್ಲಿ ಮನಸ್ಸಿಗೂ ಉಸಿರಾಟಕ್ಕೂ ಒಂದು ತರೋದಕ್ಕೋಸ್ಕರ ಮನಸ್ಸನ್ನ ನಿಗ್ರಹಿಸ್ಕೊಳೋದ್ ನಮಗ್ ಕಷ್ಟ ನೋಡಿ.
ಅದನ್ನ ಉಸಿರಾಟದ ಮೂಲಕ ನಾವು ನಿಗ್ರಹಿಸ್ಬೋದು, ಹಿಡಿತಕ್ಕೆ ತರ್ಬೋದು ಅನ್ನೋದಕ್ಕೆ ಇದನ್ನ ತಗೋತೀವಿ. ಅಂದ್ರೆ ನಾವು ಅಂದ್ರೆ ಹೇಗೆ ಅಂದ್ರೆ ಈಗ ನಾವು ಶಾಂತವಾಗಿದ್ದಾಗ ನಿಧಾನವಾಗಿ ಉಸಿರಾಡ್ತಿರ್ತೀವಿ, ಒಳಗಾದಾಗ ಅಂತ ದೊಡ್ಡದಾಗಿ ಉಸಿರು ಬಂದ್ಬಿಡ್ತಿರತ್ತೆ. ಅದನ್ನೆಲ್ಲಾನು ನಾವು ಉದ್ವೇಗವಶರಾಗದೆ ಒಂದು ಸಮಸ್ಥಿತಿಗೆ ತರ್ಬೇಕು ಅಂದ್ರೆ ಯೋಗ ಮಾಡುವಾಗ ನಾವೇನಾಗ್ತೀವಿ, ಉಸಿರನ್ನ ತಗೊಳ್ಳೋದು ಬಿಡೋದು ಹಿಡಿದು ಇಟ್ಕೊಳ್ಳೋದು ಮಾಡ್ತೀವಲ್ಲ. ಇದನ್ನ ಏನ್ ಹೇಳ್ತಾರೆ ಅಂದ್ರೆ ರೇಚಕ, ಪೂರಕ, ಕುಂಭಕ ಅಂತ ಹೇಳ್ತಾರೆ. ಅಂದ್ರೆ ಉಸಿರನ್ನ ಒಳಕ್ಕೆ ತೆಗೊಳ್ಳೋದು, ಒಳಗಡೆ ಉಸಿರನ್ನ ಎಳ್ಕೊಂಡು ಹೊರಗಡೆ ಬಿಡೋದು. ಇದನ್ನ ಕುಂಭಕ ಅಂದ್ರೆ ಪ್ರತಿಯೊಂದು ಉಸಿರನ್ನು ಪೂರಕ, ರೇಚಕ, ಕುಂಭಕ ಅಂತ. ಅಂದ್ರೆ ರೇಚಕ ಅಂದ್ರೆ ಒಳಗಡೆ ತಗೊಳ್ಳೋದು ಉಸಿರನ್ನ. ಪೂರಕ ಅಂದ್ರೆ ಒಳಗಡೆ ತಗೊಳ್ಳೋದು. ಪೂರಕ ಅಂದ್ರೆ ಒಳಗಡೆ ತಗೊಳ್ಳೋದು ಉಸಿರನ್ನ. ಆವಾಗ ಏನ್ ಮಾಡ್ತೀವಿ, ನಮ್ಗೆ ಏನ್ ಹೇಳ್ಕೊಡ್ತಾರೆ ಅಂದ್ರೆ ಅದ್ರಲ್ಲೂ ಹೇಳ್ಕೊಡ್ತಾರೆ ಯೋಗದಲ್ಲೂ ಏನ್ ಮಾಡ್ಬೇಕು ಅಂದ್ರೆ ಉಸಿರನ್ನ ಒಳಗ್ ತಗೊಳ್ಳುವಾಗ ಒಳ್ಳೆ ಆಲೋಚನೆಗಳನ್ನ ನನ್ನ ಒಳಗಡೆ ತಗೋತಾ ಇದ್ದೀನಿ ಅಂದ್ರೆ ಪಾಸಿಟಿವ್ ಥಾಟ್ಸ್ ಇರ್ಬೇಕು ಒಳಗಡೆ ತಗೊಳ್ಳುವಾಗೆಲ್ಲ. ಅದೇ ಉಸಿರನ್ನ ಈಚೆ ಬಿಡುವಾಗ ನನ್ನಲ್ಲಿರೋ ಕೆಟ್ಟ ಗುಣಗಳನ್ನ ಆಚೆ ಬಿಡ್ತಾ ಇದ್ದೀನಿ, ದುರ್ಗುಣಗಳನ್ನೆಲ್ಲ ಆಚೆ ಬಿಡ್ತಾ ಇದ್ದೀನಿ ಅಂತ. ಇನ್ನು ಉಸಿರನ್ನ ನಿಯಂತ್ರಿಸ್ತೀವಲ್ಲ, ಒಳಗಡೆ ಇಟ್ಕೋತೀವಲ್ಲ, ಕುಂಭಕ ಮಾಡ್ತೀವಲ್ಲ, ಒಳಗ್ ಹೋಗಿ ಒಳಗಡೆ ಇಟ್ಕೊಂಡಾಗ ಅದನ್ನ ನಮ್ಮಲ್ಲಿರ್ತಕ್ಕಂಥ ಈ ದೈವತ್ವನ ಹಾಗೆ ಹಿಡಿದು ಇಟ್ಕೋತೀವಿ, ಆಚೆ ಎಲ್ಲೋ ಅದನ್ನ ಹಾಳಾಗಕ್ ಬಿಡದಂಗೆ ನಮ್ಮ ಪವಿತ್ರತೆಯನ್ನ ಒಳಗಡೆನೆ ಉಳಿಸ್ಕೊಂಡು ನಮ್ಮಲ್ಲಿರೋದನ್ನ ಅದನ್ನ ಸತ್ಕರ್ಮಕ್ಕೆ ಉಪಯೋಗಿಸ್ಕೊಂತ ಬರೋದು. ಇದನ್ನ ಹೇಳ್ತಾರೆ ಈ ಯೋಗದಲ್ಲಿ ಉಸಿರಾಟದ ಕ್ರಿಯೆಗಳನ್ನ ಹೇಗೆ ನಿಯಂತ್ರಿಸೋದು, ಈ ಕುಂಭಕದಲ್ಲಿ ಭಗವಂತನ ಜೊತೆ ನಾವ್ ಹೇಗೆ ಒಂದಾಗೋದು, ನಾನು ಆತ್ಮ ಎರಡೂ ಒಂದೇ, ಭಗವಂತ ನಾವು ಒಂದೇ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಅನ್ನೋದನ್ನ ತಿಳಿಸಿ ಹೇಳ್ತಾರಮ್ಮ. ಇದ್ರಲ್ಲಿ ಅದ್ರನ್ನೇ ಮುಟ್ಕೈ ಪ್ರಭುಜಿ ಮಾಡಿಸ್ತಿದಾರ, ಚಕ್ರಗಳನ್ನ ಉಪಯೋಗಿಸ್ಕೊಂಡು ಯಾವ ರೀತಿ ನಾವು ನಮ್ಮ ಮನಸ್ಸನ್ನ ನಿಯಂತ್ರಿಸ್ಕೊಂಡು ಧ್ಯಾನ ಮಾಡ್ತಾ ಭಗವಂತನೊಂದಿಗೆ ಒಂದಾಗೋದು ಹೇಗೆ ಅಂತ ಹೇಳ್ಕೊಡ್ತಿದಾರಲ್ಲ, ಇದ್ರ ಮುಖೇಣನೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಪೂರಕ ಅಂತಂದ್ರೆ ನಾವು ಒಳಗಡೆ ತಗೊಳ್ತೀವಲ್ಲ ಉಚ್ಛ್ವಾಸ, ನಿಶ್ವಾಸ ಅಂತಂದ್ರೆ ರೇಚಕ, ಕುಂಭಕ ಅಂದ್ರೆ ಹಿಡಿದಿಟ್ಕೊಳ್ಳೋದು. ಇಲ್ಲಿ ಹೇಳ್ತಾ ಇರೋದು ಎರಡು ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಒಳಗಡೆಗೆ ತೆಗೆದುಕೊಳ್ಳುವಂತಹ ಉಸಿರನ್ನ ಹೊರಗಡೆ ಬಿಡುವಂತಹ ಉಸಿರಿಗೆ ಅಗ್ನಿಯಲ್ಲಿ ನಾವು ಸಮರ್ಪಣೆ ಮಾಡೋದು. ಹೊರಗಡೆ ಬರುವಂತಹ ಉಸಿರನ್ನ ಒಳಗಡೆ ಬರ್ತಾ ಇರುವಂತಹ ಉಸಿರಿನಲ್ಲಿ ಆಹುತಿ ಮಾಡುವುದು ಅಂತ ಎರಡು ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಆ ಕುಂಭಕ ಅನ್ನೋದು ಅಲ್ಲಿ ಎರಡು ಸರ್ತಿನೂ ಮಾಡ್ತೀವಿ ಅಲ್ವಾ, ಉಸಿರನ್ನ ತೆಗೆದುಕೊಂಡಾಗ ಪೂರ್ತಿಯಾಗಿ ಉಸಿರು ತೆಗೆದುಕೊಂಡು ಅದನ್ನ ಹಿಡಿದಿಟ್ಕೊಳ್ತೀವಿ ಕುಂಭಕ. ಅಲ್ಲಿ ಇನ್ನು ಹೊರಗಡೆ ಹೋಗುವಂತಹ ಉಸಿರಿನಲ್ಲಿ ಅಲ್ಲಿ ನಾವು ಆಹುತಿಯನ್ನ ಮಾಡ್ತೀವಿ ಆ ಕುಂಭಕ ಅನ್ನೋದ್ರಲ್ಲಿ. ಮತ್ತೆ ಹಾಗೆ ಹೊರಗಡೆ ಬಂದ ಮೇಲೂ ಸ್ವಲ್ಪ ಉಸಿರನ್ನ ಹಿಡಿದಿಟ್ಕೊಳ್ತೀವಿ, ಅದು ಕುಂಭಕ, ಬಾಹ್ಯ ಕುಂಭಕ. ಅದು ಒಳಗಡೆ ಹಿಡಿದಿಟ್ಕೊಳ್ಳೋದು ಅಂತರ್ ಕುಂಭಕ. ಅಲ್ಲಿ ಏನ್ ಮಾಡ್ತೀವಿ, ಈ ಹೊರಗಡೆ ಹೋಗುವಂತ ಉಸಿರನ್ನ ಒಳಗಡೆ ಬರುವಂತ ಉಸಿರಿನಲ್ಲಿ ನಾವು ಆಹುತಿಯನ್ನ ಮಾಡ್ತೀವಿ. ಈ ಎರಡನ್ನ ಇಲ್ಲಿ ತೋರಿಸಿರುವಂತಹದ್ದು. ಹಾಗೆ ಮಾಡೋದ್ರಿಂದ ಏನು ಪ್ರಯೋಜನ ಅಂತಂದ್ರೆ ನೀವು ಹೇಳ್ದಾಗೆ ಪರಿಶುದ್ಧವಾಗತ್ತೆ. ಈ ಎಲ್ಲ ಯಜ್ಞಗಳು ಏನಕ್ಕೆ ಮಾಡ್ತೀವಿ ಅಂತಂದ್ರೆ ನಮ್ಮನ್ನ ನಾವು ಪರಿಶುದ್ಧಗೊಳಿಸಿಕೊಳ್ಳೋದಕ್ಕೋಸ್ಕರ. ಮುಂದಿನ ಒಂದು ಶ್ಲೋಕಕ್ಕೆ ಹೋಗೋಣ. ಅಪರೇ ನಿಯತಾಹಾರಾಃ ಪ್ರಾಣಾನ್ ಪ್ರಾಣೇಶು ಜುಹ್ವತಿ ಸರ್ವೇಪ್ಯೇತೆ ಯಜ್ಞವಿದೋ ಯಜ್ಞ ಕ್ಷಪಿತ ಕಲ್ಮಷಾಃ. ಇನ್ನು ಕೆಲವರು ತಮ್ಮ ಆಹಾರ ಸೇವನೆಯನ್ನು ಕಡಿಮೆ ಮಾಡಿ ಪ್ರಾಣಶಕ್ತಿಗೆ ಉಸಿರನ್ನು ತ್ಯಾಗವಾಗಿ ಅರ್ಪಿಸುತ್ತಾರೆ. ಈ ಎಲ್ಲಾ ತ್ಯಾಗ ಬಲ್ಲವರು ಇಂತಹ ಆಚರಣೆಗಳ ಪರಿಣಾಮವಾಗಿ ತಮ್ಮ ಕಲ್ಮಶಗಳಿಂದ ಶುದ್ಧರಾಗುತ್ತಾರೆ. ಈ ಎಲ್ಲ ಇವಾಗ ಇದು 12ನೇ ರೀತಿಯಲ್ಲಿ ಯಜ್ಞವನ್ನ ಶ್ರೀಕೃಷ್ಣ ಹೇಳಿದ್ದಾರೆ. ಸಾಕಷ್ಟಿವೆ, 100 ರೀತಿಯ ಯಜ್ಞಗಳಿವೆ. ಅದರಲ್ಲಿ 12ನ್ನ ಶ್ರೀಕೃಷ್ಣ ಇಲ್ಲಿ ಹೇಳಿದ್ದಾರೆ. ಈ ರೀತಿಯಲ್ಲಿ ಯಜ್ಞಗಳನ್ನ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಕಲ್ಮಶಗಳೆಲ್ಲ ಹೋಗಿ ನಾವು
ಶುದ್ಧವಾಗಿ ನಮ್ಮ ಮನಸ್ಸು ಯಾವಾಗ ಶುದ್ಧವಾಗುತ್ತೋ ಅವಾಗ ಆತ್ಮಜ್ಞಾನಕ್ಕೆ ನಾವು ಸಿದ್ಧರಾಗ್ತೀವಿ. ಅವಾಗ ಆತ್ಮಜ್ಞಾನವನ್ನ ಪಡ್ಕೊಳ್ಳೋದಕ್ಕೆ ಆಗುತ್ತೆ. ಇದು ಆತ್ಮಜ್ಞಾನವನ್ನ ತಂದ್ಕೊಡಲ್ಲ. ಆತ್ಮಜ್ಞಾನ ಪಡೆದುಕೊಳ್ಳೋದಕ್ಕೆ ನಮ್ಮನ್ನ ತಯಾರು ಮಾಡುತ್ತೆ, ಹದ ಮಾಡುತ್ತೆ, ಪರಿಪಕ್ವಗೊಳಿಸುತ್ತೆ. ಇವು ಎಲ್ಲವೂ ಜ್ಞಾನ ಅಂತ ಅನ್ನೋದು ನಾನು ಯಾರು ಅಂತ ತಿಳಿದುಕೊಳ್ಳೋದು, ಅಹಂ ಬ್ರಹ್ಮಾಸ್ಮಿ, ಮತ್ತೆ ತತ್ವಂ ಸರ್ವಂ ಖಲ್ವಿದಂ ಬ್ರಹ್ಮ, ಇವೆಲ್ಲಾನು ತಿಳ್ಕೊಳ್ಳೋದಕ್ಕೆ ನಾವು ಏನಿದ್ರು ಇವಾಗ ಪ್ರಭುಜಿಗಳು ಹೇಳಿರುವಂತಹದ್ದು, ಮತ್ತೆ ಯಾರೇ ಆಗ್ಲಿ ಶ್ರೋತ್ರಿಯ ಮತ್ತೆ ಬ್ರಹ್ಮನಿಷ್ಠ ಆದಂತಹ ಯಾರು ಸದ್ಗುರುಗಳಿರ್ತಾರ ಅವ್ರ ಹತ್ರ ನಾವು ಕೇಳಿ ತಿಳ್ಕೊಳ್ಳೋದ್ರಿಂದಲೇ ನಾವು ತತ್ವಮಸಿ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುವಂತಹದ್ದು. ಇದನ್ನ ಯಾರಾದ್ರೂ ಒಬ್ರು ಹೇಳಿದ್ರೆ ಸಾಕು ಅನ್ಸುತ್ತೆ. ಇದು ಆಹಾರದ ಬಗ್ಗೆ ಹೇಳಿದ್ದಾರೆ. ಯಾರು ವಾಲಂಟಿಯರ್ ಆಗಿ ಯಾರು ಹೇಳ್ತಿರೋ ಹೇಳಿ. ಹೇಳಿ ವಿಜಯಲಕ್ಷ್ಮಿ ಅವರೇ. ಇದು ಶುದ್ಧವಾದ ಆಹಾರದಿಂದ ನಾವು ಹೇಗೆ ನಮ್ಮ ಶರೀರವನ್ನ ಈ ಶುಚಿತ್ವವಾದಂತ ಆಹಾರ ನಾವು ಸೇವಿಸಿದಾಗ ನಮ್ಮ ಮನಸ್ಸಾಗ್ಲಿ ಶರೀರವಾಗ್ಲಿ ಎಲ್ಲ ಆರೋಗ್ಯವಾಗಿರ್ತೈತಿ ಅಂತ ಹೇಳ್ತೇನಮ್ಮ. ಅದೇ ರೀತಿ ಈಗ ನಾವೇನು ಈಗ ದ್ರವ್ಯ ಯಜ್ಞ, ಸ್ವಾಧ್ಯಾಯ ಯಜ್ಞ, ಜ್ಞಾನ ಯಜ್ಞ, ಯೋಗ ಯಜ್ಞ ಇವೆಲ್ಲ ಏನ್ ನಾವ್ ಈಗ ವಿಚಾರ ಮಾಡಿದ್ವಿ, ಇವೆಲ್ಲವೂ ಇದಕ್ಕೆಲ್ಲ ಸಂಬಂಧ ಬರ್ತಾವ ಅಂತ ನಾನು ತಿಳ್ಕೊತೇನಮ್ಮ. ಈ ಯಜ್ಞಕ್ಕೂ ಸಹಿತ ಇವೆಲ್ಲವೂ ಯಾವ್ದಕ್ ನಾವು ಯಜ್ಞಗಳನ್ನ ಮಾಡ್ತೇವಿ, ಯಜ್ಞದ ಉದ್ದೇಶ ಇವೆಲ್ಲ ಮಾಡೋದ್ರಿಂದ ನಮ್ಮ ಮನಸ್ಸಿನ ಕಲ್ಮಶಗಳು ನಮ್ಮಲ್ಲಿ ನಾಶವಾಗ್ತಾವು. ಆಮೇಲೆ ನಮ್ಮಲ್ಲಿರ್ತಕ್ಕಂಥ ಈ ಪ್ರಪಂಚದ ವಾಸನೆಗಳನ್ನಿರ್ತಾವಲ್ಲಮ್ಮ, ಅವು ಸಹಿತ ನಾಶವಾಗಿ ನಾವು ಪರಿಶುದ್ಧವಾಗ್ತೇವೆ. ಅವಾಗ ನಮ್ ಮನಸ್ಸು ಸಹಿತ ಅಂದ್ರ ಚಿತ್ತ ಶುದ್ಧಿ ಆಗ್ತೈತಿ. ಇಂಥ ಯಜ್ಞಗಳನ್ನ ಮಾಡುವ ಉದ್ದೇಶದಿಂದ ಬೇರೆ ಬೇರೆ ಯಜ್ಞಗಳನ್ನು ಸಹಿತ ಮಾಡಿದಾಗ ಮನಸ್ಸು ಪ್ರಶಾಂತವಾಗ್ತೈತಿ. ಈ ಮನಸ್ಸು ಪರಿಶುದ್ಧವಾದ್ಮೇಲೆ ಆತ್ಮಜ್ಞಾನ ಮೂಡಿ ಬರ್ತೈತಿ. ಎಷ್ಟು ನಮಗೆ ಪರಿಶುದ್ಧವಾಗ್ತೇವಿ ಅಷ್ಟು ಲಘು ನಮಗ ಆತ್ಮಜ್ಞಾನ ಬರುತ್ತೆ. ಅಂದ್ರೆ ನಮಗ್ ಫಸ್ಟ್ ನಮಗೆ ಈ ಹೊರಗಿನ ವಾಸನೆಗಳು ಹೋಗ್ಬೇಕು. ಅಷ್ಟೇ ಅಲ್ಲದೆ ಈ ಆಹಾರದಲ್ಲಿ ಸಾತ್ವಿಕ ಆದ ಆಹಾರನೂ ಸಹಿತ ನಮಗ ಬಹಳ ಒಂದು ಮಹತ್ವ ಇರ್ತೈತಿ ನೋಡ್ರಿ. ಈ ಸಾತ್ವಿಕ ಆಹಾರ ಇತ್ತು ಅಂದ್ರೆ ನಮ್ಮಲ್ಲಿ ಚಟುವಟಿಕೆ ಇರ್ತೈತಿ ಶರೀರದಲ್ಲಿ. ಈ ರಾಜಸಿಕ ಗುಣಗಳು, ಈ ತಮೋ ಗುಣಗಳು ಎಲ್ಲ ಕಡಿಮೆಯಾಗಿ ನಮ್ಗೆ ಯಾವಾಗ ಸಾತ್ವಿಕ ಗುಣಗಳು ಹೆಚ್ಚಾಗ್ತಾವೋ ಅವಾಗ ಈ ಜ್ಞಾನದ ಕಡೆ ನಮಗೆ ಹೆಚ್ಚು ಲಕ್ಷ್ಯ ಬರ್ತೈತಿ, ಗಮನ ಬರ್ತೈತ್ರಿ. ಅದೇ ರೀತಿ ನಾವು ಈ ಒಂದು ಯಜ್ಞಗಳನ್ನ ಮಾಡ್ತಾ ಹೋದಾಗ ಸಹಿತ ಏನ್ ನಾವಂಗ ಈ ಆತ್ಮವಿದ್ಯೆ ಅನ್ನೋದು ಬರುತ್ತೆ ಅಲ್ಲಮ್ಮ, ಅದೇ ರೀತಿನ ಈ ಬ್ರಹ್ಮ ವಿದ್ಯೆಯನ್ನು ಸಹಿತ ಇದೇ ಆತ್ಮಜ್ಞಾನ ಅಂದ್ರೆ ಬ್ರಹ್ಮವಿದ್ಯೆ ಅದು ಸಹಿತ ಮೂಡಿ ಬರ್ತೈತಿ ಅಂತ ಗುರುಗಳು ಹೇಳ್ತಾರಮ್ಮ. ಗುರುಜಿಯವ್ರು ಹೇಳಿದ್ರು ಇಂಥ ಶ್ರೇಷ್ಠವಾದ ವಿದ್ಯೆಯನ್ನು ತೆಗೆದುಕೊಳ್ಳೋದು ಸಹಿತ ಒಂದು ಯೋಗ್ಯತೆ ಬರ್ಬೇಕು ನಮ್ಮಲ್ಲಿ. ಆ ಯೋಗ್ಯತೆ ಬರ್ಬೇಕಂದ್ರೆ ಈ ಯಜ್ಞಗಳನ್ನೆಲ್ಲ ನಾವು ಅದ್ರಲ್ಲಿ ನಾವು ನಮ್ಮಲ್ಲಿ ತೊಡಗಿಸ್ಕೋಬೇಕು. ಅವೆಲ್ಲ ಈ ಇಂದ್ರಿಯಗಳ ನಿಗ್ರಹ ಆಗ್ಲಿ, ನಮ್ಮ ಮನಸ್ಸನ್ನ ಸ್ವಚ್ಛ ಇಟ್ಕೋದಾಗ್ಲಿ, ಆಮೇಲೆ ಈ ದೇಹ ಮನ ಬುದ್ಧಿ ನಾನಲ್ಲ ಅಂತ ತಿಳ್ಕೊಳ್ಳೋದು, ಈ ಆತ್ಮಜ್ಞಾನಕ್ಕೆ ಏನೇನದು ಮಾರ್ಗಗಳಿದಾವೆ ಅವನ್ನೆಲ್ಲ ನಾವು ಒಂದೊಂದಾಗಿ ನಾವು ತಿಳ್ಕೊಂತ ಬಂದಾಗ ನಮ್ಗೆ ಈ ಜ್ಞಾನ ಅನ್ನೋದು ತಿಳಿತೈತಿ. ಅದೇ ರೀತಿ ಇವ್ರು ಏನ್ ಕೊಟ್ಟಿದಾರಮ್ಮ ಇಲ್ಲಿ ಗೀತೆಯೊಳಗೆ ಅಂದ್ರೆ ಈ ಯಜ್ಞಗಳ ಮೂಲಕನೂ ಸಹಿತ ನಾವು ಆತ್ಮಜ್ಞಾನ ಪಡಿಬಹುದು ಅಂತ ಹೇಳಿ. ಅದ್ ಹಾಗೆ ಈಗ ಈ ಅಕಸ್ಮಾತ್ ಆಗಿ ಒಬ್ನಿ ಯಾರಿಗಾದ್ರು ಇಂಥದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂದ್ರ ಅವನ್ ಜೀವನ ಹೇಗಿರ್ತೈತಿ? ಅವ್ನ್ ಲೋಕನೂ ಇರೋದಿಲ್ಲ, ಪರಲೋಕ ಎರಡೂ ಲೋಕದಲ್ಲಿ ಅವ್ನ್ ಸುಖ ಶಾಂತಿ ಇರೋದಿಲ್ಲ ಅಂತ ಹೇಳ್ತಾರಮ್ಮ ಗುರುಜಿ ಅವರು. ಆ ರೀತಿ ಒಂದು ಸ್ವಾರ್ಥಕ್ಕಾಗಿ ತನ್ನ ಜೀವನ ನಡೆಸ್ತಾ ಇದ್ದಾಗ ಮುಂದಿನ ಶ್ಲೋಕಗಳಲ್ಲಿ ಅದು ಬರುತ್ತೆ ಅವನಿಗೆ. ಸರಿ ಅಮ್ಮ, ಅಷ್ಟೇ. 12 ಯಜ್ಞಗಳನ್ನ ಈಗ ಪರಮಾತ್ಮ ನಮ್ಗೆ ಹೇಳ್ಕೊಟ್ಟಿದ್ದಾಯ್ತು. ಇವೆಲ್ಲನೂ ನಮ್ಮ ಚಿತ್ತ ಶುದ್ಧಿಗೋಸ್ಕರ. ಇದ್ರಲ್ಲಿ ಮುಂದಿನ ಶ್ಲೋಕಗಳಲ್ಲಿ ಹೇಳ್ತಾರೆ, ಇದ್ರಲ್ಲಿ ಇಷ್ಟು ನೀನು ಪಾಲಿಸ್ತಿದ್ರು ಪರವಾಗಿಲ್ಲಪ್ಪ, 1-2 ನಿರಂತರವಾಗಿ ನೀನು ಮಾಡಿದ್ರೆ ಸಾಕು, ನಿಂಗೆ ಚಿತ್ತ ಶುದ್ಧಿ ಆಗತ್ತೆ, ಅಷ್ಟೊಂದು ನೀನ್ ಮಾಡು. ಮುಂದಿನ ಶ್ಲೋಕಗಳಲ್ಲಿ ಹೇಳ್ತಾ ತಿಳಿಸ್ಕೊಡ್ತಾರೆ. ಅದನ್ನ ಮುಂದಿನ ಕ್ಲಾಸಲ್ಲಿ ನೋಡೋಣ.
ಶ್ರೀ ಕೃಷ್ಣ ಶ್ರೀ ಕೃಷ್ಣ.